ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಲಾಸ್ಟ್ ಕ್ಲಾಸ್ದು ಮಹಾವಾಕ್ಯಗಳ ಚಿಂತನೆ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಒಂದು ಸ್ವಲ್ಪ ರಾಮ ನವಮಿಯ ಬಗ್ಗೆ ಒಂದು ಚೂರು ಸಿದ್ಧಾಂತದ ವಿಷಯವಾಗಿ ಡಿಸ್ಕಷನ್ ಮಾಡೋಣ. ಆಮೇಲೆ ನಾವು ಮತ್ತೆ ನಮ್ಮ ಮೇನ್ ಟಾಪಿಕ್ಗೆ ಹೋಗೋಣ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಶ್ರೀರಾಮ ಎಲ್ಲರ ಜೀವನದಲ್ಲಿ ನಾನಾ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಈ ಸಂಸಾರ ಸಾಗರದಿಂದ ಪಾರು ಮಾಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ರಾಮನವಮಿ ಅಂದ್ರೆ ಏನು? ಚೈತ್ರ ಶುದ್ಧ ನವಮಿಯ ದಿನ ಭಗವಂತನ ಅವತಾರ ಆಯಿತು, ಶ್ರೀರಾಮಚಂದ್ರನ ಅವತಾರ ಆಯಿತು. ಅದನ್ನ ನಾವು ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ 3 ಮಟ್ಟಗಳಲ್ಲಿ ಅದನ್ನ ನೋಡ್ಬೇಕು ನಾವು. ಆದಿಭೌತಿಕ ಅಂದ್ರೆ ನಮ್ಮ ಮುಂದೆ ಕಾಣಿಸ್ತಾ ಇದೆ, ಇತಿಹಾಸದಲ್ಲಿ ಆಯ್ತು. ಈ ತರ ದಶರಥನ ಮಗನಾಗಿ ರಾಮಚಂದ್ರ ಹುಟ್ಟದ, ರಾಮನ ತಮ್ಮಂದರಾಗಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ಹುಟ್ಟಿದ್ರು. ರಾಮಾಯಣ ನಿಮ್ಗೆಲ್ಲ ಗೊತ್ತಿದೆ. ಅದು ನಮ್ಮ ಕಣ್ಣ ಮುಂದೆ ನಡೆದಂತಹ ಘಟನೆ. ಅಂದ್ರೆ ಹಿಸ್ಟರಿಲಿ, ಇತಿಹಾಸದಲ್ಲಿ ಆಸ್ ಇಟ್ ಹ್ಯಾಪಂಡ್ ಆಗಿರೋದನ್ನ ಆದಿಭೌತಿಕ. ಆದ್ರೆ ಇದಕ್ಕಿಂತ ಸ್ವಲ್ಪ ಹೆಚ್ಚು ಡೀಪರ್ ಆಗಿ ಡಿಸ್ಕಷನ್ ಮಾಡ್ಬೇಕಲ್ಲ, ಆದಿ ದೈವಿಕ. ಆದಿ ದೈವಿಕ ಅಂದ್ರೆ ಇದು ರಾಮ ಅನ್ನೋನು ದಶರಥನ ಮಗ ಮಾತ್ರ ಅಲ್ಲ, ಅವನು ಪರಮಾತ್ಮ, ಸಾಕ್ಷಾತ್ ವಿಷ್ಣು. ಅವನ ಅವತಾರ ತಾಳಿ ಬಂದ. ಅವನ ಹಾಗೆ ವಾನರರ ರೂಪದಲ್ಲಿ ಹನುಮಂತ, ಸುಗ್ರೀವ, ಮತ್ತೆ ಅವನ ಜೊತೆ ಲಕ್ಷ್ಮೀ ದೇವಿ, ಸೀತಾದೇವಿಯಾಗಿ ಹೆಚ್ಚು ಹೈಯರ್ ಥಿಂಕಿಂಗ್. ಅದಕ್ಕೂ ಹೆಚ್ಚು ನಮಗೆ ಇಲ್ಲಿ ಬೇಕಾಗಿರೋದು ಆಧ್ಯಾತ್ಮಿಕ ಚಿಂತನೆ. ಈ ರಾಮಾಯಣದಿಂದ ನಾನೇನ್ ಕಲಿಬೇಕು? ರಾಮ ಅಂದ್ರೆ ಯಾರು? ಮೂಲ ತತ್ವದಲ್ಲಿ ಯಾವ ರೀತಿ ಈ ರಾಮನನ್ನ ನಾನು ಚಿಂತನೆ ಮಾಡ್ಬೇಕು? ಅದ್ವೈತ ಸಿದ್ಧಾಂತಕ್ಕೂ ರಾಮನವಮಿಗೂ ತುಂಬಾ ತುಂಬಾ ಹತ್ತಿರದ ಸಂಬಂಧ. ಯಾಕೆಂದ್ರೆ ನಾವೀಗ ಅದ್ವೈತ ಸಿದ್ಧಾಂತವನ್ನ ಡಿಸ್ಕಷನ್ ತಗೊಂಡಿರೋದ್ರಿಂದ, ಹೇಗೆ ನಾನು ಕೇಳಿರೋ ಇದರ ಪ್ರಕಾರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಇದೆಯಲ್ಲ, ಅದರಲ್ಲಿ ರಾಮ ಅನ್ನೋ ಪದದ ಹಿಂದೆ ಶ್ರೀ ಹಾಕಿ, ಮತ್ತೆ ಜಯ ಅಂತ ಹಾಕಿ ರಾಮನ ಪದದ ಹಿಂದೆ, ಮತ್ತೆ ಜಯ ಜಯ ಅಂತ 2 ಸತಿ ಹಾಕಿ ಮಾಡಿರ್ತಕ್ಕಂತಹ ಈ ತಾರಕ ಮಂತ್ರ, ಇದೊಂದು ತಾರಕ ಮಂತ್ರ ಅಂತಾರೆ. 13 ಅಕ್ಷರಗಳ ತಾರಕ ಮಂತ್ರ ಶ್ರೀರಾಮ್ ಜಯ ಜಯ ರಾಮ್. ಇದನ್ನ 13 ಕೋಟಿ ಸಲ ಯಾರು ಜಪವನ್ನ ಮಾಡ್ತಾರೆ, ರಾಮನ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳ್ತಾರೆ. ಸಮರ್ಥ ಪರಂಪರೆ ಅಂತಾರೆ ಅದಕ್ಕೆ. ಮತ್ತೆ ಈ ಮೂಲ ಮಂತ್ರವನ್ನ ಕೊಟ್ಟವ್ರು ಯಾರು? ನಾನು ಕೇಳಿದಂತಹ ಲೆಕ್ಚರ್ ಪ್ರಕಾರ ಶ್ರೀರಾಮ್ ಜಯ ಜಯ ರಾಮ್ ಈ ಮೂಲ ಮಂತ್ರವನ್ನ ಕೊಟ್ಟಂತವರು ಶಂಕರ ಭಗವತ್ಪಾದರು ಅಂತ ಹೇಳಿದ್ರು. ನಿಮಗೇನಾದ್ರೂ ಬೇರೆ ಇನ್ಫಾರ್ಮೇಶನ್ ಇದೆಯಾ ಇದನ್ನ ಯಾರು ಕೊಟ್ಟವರು ಅಂತಂದ್ರೆ ಯಾರಾದ್ರೂ ಹೇಳ್ಬೋದು.
ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಈ ಮಂತ್ರವನ್ನ ಕೊಟ್ಟವರು ಯಾರು ಅಂತ ಯಾರಿಗಾರು ಐಡಿಯಾ ಇದೆಯಾ? ಬೇರೆ ಏನಾದ್ರು ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಇದ್ರೆ ಹೇಳಿ. ನಾನು ಹೇಳಿರೋ ಲೆಕ್ಚರ್ ಅಲ್ಲಿ ಹೇಳಿದ್ದು ಶಂಕರ ಭಗವತ್ಪಾದರು ಕೊಟ್ಟಿದ್ದು ಅಂತ. ಹೇಳಿ. No, ma'am, we don't know. You don't know? ಸೊ ಈ ಸಮರ್ಥ ರಾಮದಾಸರು ಅಂತ ಇದ್ರು ಮಹಾರಾಷ್ಟ್ರದಲ್ಲಿ. ಅವರೂನು ಚೈತ್ರ ಶುದ್ಧ ನವಮಿ ಎಂದೇ ಹುಟ್ಟಿದ್ದಂತೆ. ರಾಮ ಹುಟ್ಟಿದ ದಿನನೇ ಹುಟ್ಟಿದ್ದು ರಾಮದಾಸರು. ಅವರೇ ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ್ ಅದನ್ನ ಪ್ರಚಾರ ಮಾಡಿದ್ರು. ಅದೇ ಪರಂಪರೆಯಲ್ಲಿ ಬಂದಂತಹವರು ಬ್ರಹ್ಮ ಚೈತನ್ಯರು. ಅದೇ ಪರಂಪರೆಯಲ್ಲಿ ಬಂದಂತಹವರು ನಮ್ಮ ಸಾಗರದಲ್ಲಿರ್ತಕ್ಕಂಥ ಶ್ರೀಧರ ಮಹಾಸ್ವಾಮಿಗಳು. ಅವರೆಲ್ಲ ಇದೇ ಮಂತ್ರವನ್ನ ಜಪ ಮಾಡ್ತಿದ್ರು. ರಾಮ ನಾಮದ ಮಹಿಮೆಯಿಂದ 13 ಕೋಟಿ ಸಲ ಜಪ ಮಾಡಿದ್ರೆ ರಾಮನ ಸಾಕ್ಷಾತ್ಕಾರ ಆಗತ್ತೆ ಅಂತ ಅವರೆಲ್ಲ ಹೇಳ್ತಾರೆ. ಅವರಿಗೆಲ್ಲ ಆಗೂ ಇದೆ. ಆದ್ದರಿಂದ ಈ ರಾಮನಾಮದ ಜಪವನ್ನ ಆ ಪರಂಪರೆಗೆ ಕೊಟ್ಟಂತ ಮಹನೀಯರು ಶಂಕರ ಭಗವತ್ಪಾದರು ಅದ್ವೈತ ಸಿದ್ಧಾಂತದ ಪ್ರಕಾರ ರಾಮ ಅಂದ್ರೆ ಏನು? ರಾಮನ ಪೂಜೆ ಷೋಡಶ ಉಪಚಾರಗಳಿಂದ ನಾವು ಮಾಡ್ತೀವಿ. ಏನು? ಹೂವ, ಊದಿನ ಬತ್ತಿ, ಧೂಪು, ನೈವೇದ್ಯ, ಪೂಜೆ ಮಾಡ್ತೀವಿ, ರಂಗೋಲೆ ಹಾಕ್ತಿವಿ, ಪ್ರಸಾದ ಮಾಡ್ತೀವಿ, ಅದೆಲ್ಲ ಓಕೆ. ಷೋಡಶ ಉಪಚಾರ ಪೂಜೆ ಮಾಡ್ಬೇಕು, ಅದನ್ನು ಮಾಡಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ನಮಗೆಲ್ಲ ಏನೊಂದು ಐಡಿಯಾ ಇದೆ ಮೈಂಡ್ ಅಲ್ಲಿ ಅಂದ್ರೆ, ನಾನು ಹಿಂಗೆ ರಾಮನಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದೆ, ನಾನು ಹಿಂಗ್ ಭಕ್ತಿಯಿಂದ ರಾಮನ ಜಪ ಮಾಡಿದೆ, ಆಗ ರಾಮ ಬಂದು ನನ್ ಕಣ್ಮುಂದೆ ನಿಂತ್ಕೋತಾನೆ. ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ತಪಸ್ಸು ಮಾಡ್ತಾ ಇದ್ದವನ ಮುಂದೆ ಬಂದು ಭಕ್ತ ಏಳು ಅಂತ ಭಗವಂತ ಬಂದು ನಿಂತ್ಕೋತಾನೆ. ಹೆಂಗಿರ್ತಾನೆ ಅವನು? 2 ಕೈ, ನಮ್ಮಂಗೆ ಮನುಷ್ಯರ ಹಾಗೆ ಇರ್ತಾನೆ. ವಿಷ್ಣುವಾದ್ರೆ ಶಂಖ ಚಕ್ರ ಗದಾ ಪದ್ಮ, ಶಿವನಾದರೆ ತ್ರಿಶೂಲ ಡಮರು. ಇದು ಒಂದು ನಮಗೆ ಕಲ್ಪನೆ ಇದೆ ಮನಸ್ಸಿನಲ್ಲಿ. ದೇವರು ಅಂದ್ರೆ ಈ ರೀತಿ ಇರ್ತಾನೆ, ನನ್ ಪೂಜೆಗೆ ಮೆಚ್ಚಿ ನನ್ ಮುಂದೆ ಬಂದು ನಿಂತ್ಕೋತಾನೆ. ಒಂದು ರೂಪ ನಮ್ಮ ಮುಂದೆ ಪ್ರಕಟ ಆಗತ್ತೆ, ಒಂದು ರೂಪ ನಮ್ಮ ಮುಂದೆ ಕಾಣಿಸ್ಕೊಳತ್ತೆ ಅಂತ. ಆದರೆ ರಾಮ ಅಂದರೆ ಮೂಲ ಸ್ವರೂಪದ ಚಿಂತನೆಯನ್ನ ಮಾಡಬೇಕು. ರಾಮ ಒಂದು ಕಾವ್ಯದ ಪಾತ್ರ, ದಶರಥನ ಮಗ, ಅಷ್ಟು ಸಾಲದು. ರಾವಣನನ್ನು ಕೊಂದ, ಸೇತು ಬಂಧನ ಮಾಡ್ದ, ಸಾಲದು ಅಷ್ಟು ಚಿಂತನೆ. ಹೆಚ್ಚಿನ ಚಿಂತನೆ ಬೇಕು. ಏನು ಹೆಚ್ಚಿನ ಚಿಂತನೆ? ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿದ ನಿತ್ಯ ಬುದ್ಧ ಶುದ್ಧ ಮಾಯಾತೀತನಾದಂತಹ ಪರಬ್ರಹ್ಮ ಸ್ವರೂಪ, ಶುದ್ಧ ಚೈತನ್ಯ ಆತ್ಮ, ಅದನ್ನ ರಾಮ ಅಂತ ಅಂತಾರೆ. ಈ ಡೆಫಿನಿಷನ್ ಕೊಟ್ಟವರು ಶ್ರೀಧರ ಸ್ವಾಮಿಗಳು. ಅವರು ಹೈಸ್ಕೂಲ್ ಓದು ಮುಗಿಸಿದ್ಮೇಲೆ ಅವರಿಗೆ ಅಧ್ಯಾತ್ಮದ ಬಲವು ತುಂಬಾ ಜಾಸ್ತಿ ಆಗತ್ತೆ. ಆಗ ಅವರು ತಮ್ಮ ಲೌಕಿಕ ವಿದ್ಯೆ ಸಾಕು ಅನ್ಸ್ಬಿಟ್ಟು ತಮ್ಮ ಸಾಧನೆಗಾಗಿ ಹೊರಡಬೇಕು ಅಂತ ಮನೆಯಿಂದ ಹೊರಟಾಗ ಅವರ ಸ್ನೇಹಿತರ ಮುಂದೆ ಅವರು ಹೇಳಿಕೊಂಡಂತಹ ಮಾತುಗಳಂತೆ ಇದು. ಅಷ್ಟು ಸಣ್ಣ ವಯಸ್ಸಿಗೆ ರಾಮ ಅನ್ನೋ ಪದದ ಅರ್ಥ ಅವರಿಗಾಗಿತ್ತು. ರಾಮ ಅನ್ನೋದು ದಶರಥನ ಮಗನೂ ಹೌದು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ರಾಮ ಅಂದರೆ ನಿತ್ಯ ಬುದ್ಧ ಶುದ್ಧ ಮಾಯಾತೀತನಾದ ಪರಬ್ರಹ್ಮನೇ ಶ್ರೀರಾಮಚಂದ್ರ. ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದ ಚಿದಾತ್ಮನಿ
ಇತಿ ರಾಮ ಪದೇನಾಸು ಪರಬ್ರಹ್ಮ ಅಭಿಧೀಯತೆ. ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದ ಚಿದಾತ್ಮನಿ ಇತಿ ರಾಮ ಪದೇನಾಸು ಪರಬ್ರಹ್ಮ ಅಭಿಧೀಯತೆ. ಯತಿಗಳು, ಸನ್ಯಾಸಿಗಳು, ಧ್ಯಾನದಲ್ಲಿ ಮಗ್ನರಾಗಿರ್ತಾರಂತ ತಪಸ್ವಿಗಳು ಯಾವ ಆತ್ಮ ಆನಂದದಲ್ಲಿ ಮುಳುಗಿರ್ತಾರೋ ಅದಕ್ಕೆ ಹೆಸರು ರಾಮ ಅಂತ. ರಾಮ ಅಂದ್ರೆ ಲಿಮಿಟ್ಲೆಸ್ ಆನಂದ, ಅನ್ಲಿಮಿಟೆಡ್ ಬ್ಲಿಸ್. ಓಂಕಾರಕ್ಕೆ ಉಪನಿಷತ್ತುಗಳಲ್ಲಿ ಯಾವ ಇಂಪಾರ್ಟೆನ್ಸ್ ಇದೆಯೋ ರಾಮ ಶಬ್ದಕ್ಕೂ ಅಷ್ಟೇ ಮುಖ್ಯವಾದ ಮಹತ್ವ ಇದೆ. ಓಂಕಾರ ಅಂದ್ರೆ ಏನ್ ಹೇಳಿ? 3 ಸಿಲಬಲ್ಸ್ ಹೇಳಿ, ಯಾವ್ದ್ಯಾವ್ದು ಅಂತ. ಓಂಕಾರ ಪ್ರಣವ ಮಂತ್ರ, ಸನ್ಯಾಸಿಗಳೆಲ್ಲ ಸದಾ ಮಾಡ್ತಕ್ಕಂತಹ ಜಪ ಮಾಡ್ತಕ್ಕಂತಹ ಇದು ಓಂಕಾರ. ಉಪನಿಷತ್ತುಗಳಲ್ಲಿ ಪ್ರಣವ ಅನ್ನ ಶಬ್ದ ಬ್ರಹ್ಮ ಅಂತಾನೆ ಹೇಳ್ತಾರೆ. ಅದನ್ನ ಹೇಳಿ ನೋಡೋಣ ಯಾವ್ಯಾವ ಅಕ್ಷರ ಅಂತ. ಮ್ಯಾಮ್ ಆ ಆ ಉ ಮ ಅಂ ಆ ಉ ಮ. ಅಂ ಮ ಮ ಮ ಮ ಹ. ಆ ಉ ಮ. ಈ ಆ ಉ ಮ ಅಕ್ಷರಗಳು ಏನನ್ನ ಹೇಳುತ್ತೆ? ಅಕಾರ ನಮ್ಮ ಎಚ್ಚರದ ಸ್ಥಿತಿಯನ್ನ, ಜಾಗೃತ್ ಅವಸ್ಥಾ ಹೇಳುತ್ತೆ. ಉ ಸ್ವಪ್ನ ಸ್ಥಿತಿಯನ್ನ ಹೇಳುತ್ತೆ. ಮ ನಿದ್ರೆ, ಜಾಗೃತ್, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ನಿದ್ರೆ. ಅಕಾರ ಎಚ್ಚರದ ಪ್ರಪಂಚವನ್ನ, ಉಕಾರ ಕನಸಿನ ಪ್ರಪಂಚವನ್ನ, ಮಕಾರ ನಿದ್ರೆಯನ್ನ, waking, dreaming and deep sleep state. ಅವಸ್ಥಾತ್ರಯ, 3 ಅವಸ್ಥೆಗಳಲ್ಲೇ ನಮ್ಮ ಇಡೀ ಜೀವನದ 24 ಅವರ್ಸ್ ಕಳೆಯುತ್ತೆ. ಈ ಆ ಉ ಮ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ರಾಮ ಶಬ್ದವನ್ನ ನೋಡೋಣ. ರಾಮ ಎಚ್ಚರದ ಸ್ಥಿತಿಯಲ್ಲಿ ರೆಪ್ರೆಸೆಂಟ್ ಮಾಡೋದು ಇಲ್ಲಿ ಲಕ್ಷ್ಮಣ ಅಂತ. ಸ್ವಪ್ನದ ಸ್ಥಿತಿಯನ್ನ ಶತ್ರುಘ್ನ, ಡೀಪ್ ಸ್ಲೀಪ್ ಸ್ಟೇಟ್ ನ ಭರತ, ಮತ್ತು ಈ ಎಚ್ಚರ, ಕನಸು, ನಿದ್ರೆಗಳನ್ನು ನಮಗೆ ತೋರಿಸ್ತಾ ಇರತಕ್ಕಂತಹ ಮಾಯಾ ಶಕ್ತಿ ಏನಿದೆ ಭಗವಂತನದು, ಅದು ಸೀತಾದೇವಿ. ಕ್ಲಿಯರ್? ಲಕ್ಷ್ಮಣ ಎಚ್ಚರದ ಸ್ಥಿತಿ, ಶತ್ರುಘ್ನ ಕನಸು ಅಥವಾ ಡ್ರೀಮ್ ಸ್ಟೇಟ್, ಭರತ ಡೀಪ್ ಸ್ಲೀಪ್ ಸ್ಟೇಟ್. ಮತ್ತೆ ಈ 3 ನಮಗೆ ಅವಸ್ಥೆಗಳಲ್ಲಿ ನಾವು ಒದ್ದಾಡ್ತಾ ಇರೋದಕ್ಕೆ ಜೀವನಾಗಿ ಭಗವಂತನ ಮಾಯಾಶಕ್ತಿ ಸೀತಾದೇವಿ. ಈ ಮಾಯಾಶಕ್ತಿಗೆ ಈ 3 ಅವಸ್ಥೆಗಳಿಗೂ ಆಶ್ರಯವಾಗಿ, ಅಧಿಷ್ಠಾನವಾಗಿ, ಸಪೋರ್ಟ್ ಆಗಿ ಇರ್ತಕ್ಕಂತಹ ಸತ್ಯವೇ ಬ್ರಹ್ಮವಸ್ತು, ಅದೇ ಶ್ರೀರಾಮ. ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಗಳು ಮಾಯೆಯಿಂದ ನಮಗೆ ತೋರ್ತಾ ಇರೋದು. ಆ 3 ಅವಸ್ಥೆಗಳಿಗೂ ಅಧಿಷ್ಠಾನವಾದಂತಹ, 3 ಅವಸ್ಥೆಗಳಿಗೂ ಆಶ್ರಯವಾದಂತಹ ಪರಮ ಸತ್ಯ ಏನಿದೆ, ಎಲ್ಲ ಅವಸ್ಥೆಗಳಲ್ಲೂ ಇದ್ದು, ಎಚ್ಚರ, ಕನಸು, ನಿದ್ದೆ 3 ಅವಸ್ಥೆಗಳಲ್ಲೂ ಇದ್ದು ಬದಲಾವಣೆ ಇಲ್ಲದೆ ಇರ್ತಕ್ಕಂತಹ ನಾನೆಂಬ ಅಹಂ ಏನಿದೆ, ಅದೇ ರಾಮ.
ರಾಮನನ್ನು ಪರಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಇದೆಲ್ಲ ನಾನೇನು ಹೇಳ್ತಾ ಇಲ್ಲ. ಶ್ರೀಧರ ಸ್ವಾಮಿಗಳು, ಸಾಗರದ ಹತ್ರ ಇರುವಂತಹ ಆಶ್ರಮದಲ್ಲಿ ಇರ್ತಕ್ಕಂತಹ ಶ್ರೀಧರ ಸ್ವಾಮಿಗಳು ರಾಮನಾಮದ ವಿಷಯವಾಗಿ ಇದೆಲ್ಲ ಹೇಳಿರು. ಓಂಕಾರಕ್ಕೂ ಅದಕ್ಕೂ ಈಕ್ವೇಟ್ ಮಾಡಿರೋದು. ಇಲ್ಲಿ ರಾ ಅಕ್ಷರ, ಅಲ್ಲಿ ಅಕಾರ ಇರತ್ತಲ್ಲ, ಆ ತರ. ಇಲ್ಲಿ ಮ ಅಕ್ಷರ, ಅಲ್ಲಿ ಉಕಾರ ಇದೆಯಲ್ಲ, ಆ ತರ. ರಾಮ ಅಂತ ಕ್ಲೋಸ್ ಮಾಡ್ತೀವಲ್ಲ ಬಾಯಿನ, ಅಲ್ಲಿ ಮಕಾರ ಇದೆಯಲ್ಲ ಅದು. ಅಕಾರ ಉಕಾರ ಮಕಾರಗಳು ಇಲ್ಲಿ ರಾಮ ಮತ್ತೆ ಅಂತ ಕ್ಲೋಸ್ ಆಗತ್ತಲ್ಲ, ರಾಮ ಅಂತ ಒಂದು ಸೈಲೆನ್ಸ್ ಬರುತ್ತಲ್ಲ ಅಲ್ಲಿ, ಅದು ಓಂಕಾರಕ್ಕೆ ಅದಕ್ಕೆ ಈಕ್ವೇಟ್ ಮಾಡಿದ್ದಾರೆ. ಮತ್ತೆ ಮುಂದೆ ಅವರು ಹೇಳ್ತಾರೆ, ಈ ರೀತಿಯಾಗಿ ರಾಮ ಮಂತ್ರಕ್ಕೆ ಯಾರು ಈಕ್ವೇಟ್ ಮಾಡ್ಕೊಂಡು ಇಡೀ ಜೀವನವನ್ನ ರಾಮನ ಜಪ ಮಾಡಿ ಜೀವನ ಕಳೀತಾರೋ ಅವರು ಖಂಡಿತ ಜೀವನ್ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಾರಾಯಣ, ಓಂ ನಮೋ ನಾರಾಯಣ, ನಾರಾಯಣ ಪದದ ರಾ ಅಕ್ಷರ, ಓಂ ನಮಃ ಶಿವಾಯ ನಮಃ ಮ, ಶಿವ ಅಕ್ಷರದ ಓಂ ನಮಃ ಶಿವಾಯದಲ್ಲಿ ಮ ಅಕ್ಷರ, ಎರಡು ಬೀಜಾಕ್ಷರಗಳನ್ನು ತಗೊಂಡು ಆದಂತಹ ಅಕ್ಷರವೇ ರಾಮ. ರಂ ಅನ್ನೋ ಅಕ್ಷರ ಅಗ್ನಿ ಬೀಜಾಕ್ಷರ, ಮಾಂ ಅನ್ನೋದು ಮಾಯೆ. ಯಾವಾಗ ಅದೇನೆ ನಾನು ಲಾಸ್ಟ್ ಯಾವಾಗಲೂ ಕ್ಲಾಸಲ್ಲಿ ಓದಿದ್ದು, ರಮಣ ಮಹರ್ಷಿಗಳು ಹಿಂಗ್ ಹೇಳಿದ್ದಾರೆ ಅಂತ. ರಾಕಾರ ಆತ್ಮನನ್ನು, ಮಾಕಾರ ಮಾಯೆಯನ್ನು ಹೇಳತ್ತೆ ಅಂತ. ರಾಮ 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 ಅಂತ ಇದ್ರೆ ಮಾಯೆ ಅನ್ನೋದು ಮಾ ಅಕ್ಷರ ರಾ ಅಕ್ಷರದಲ್ಲಿ ಕರಗೋಗ್ಬೇಕು. ಅಂದ್ರೆ ಎಲ್ಲ ಮಾಯೆ ಅಜ್ಞಾನ ಕಳೆದು ಆತ್ಮ ಸ್ವರೂಪದಲ್ಲಿ ನಿಲ್ಲೋ ಹಾಗಾಗ್ಬೇಕು. ಅದೇ ರಾಮ ಪದದ ಅರ್ಥ. ಈ ರಾಮ ಪದವನ್ನ, ಈ ರಾಮ ಮಂತ್ರ ಇದೆಯಲ್ಲ, ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್, ಅದನ್ನ ತಾರಕ ಮಂತ್ರ ಅಂತಾರೆ. ರಾಮನ ದರ್ಶನ ಅಂದ್ರೆ ಏನು? ಅದೇ ಯಾವಾಗ್ಲೇ ಹೇಳದ್ನಲ್ಲ ನಾನು, ಬಂದು ನಮ್ಮ ಮುಂದೆ ಯಾರು ನಿಂತ್ಕೋತಾರೆ ಹಾಗಲ್ಲ. ರಾಮ ದರ್ಶನ ಆತ್ಮ ದರ್ಶನ, ರಾಮ ಚಿಂತನ ಪರಬ್ರಹ್ಮ ಚಿಂತನ. ತತ್ವಮಸಿ ಅಕ್ಷರ, ತತ್ವಮಸಿಗುನು ಈ ರಾಮ ಪದವನ್ನ ಇದ್ ಮಾಡ್ತಾರೆ. ತತ್ ಅಂದ್ರೆ ರಾ ಅಕ್ಷರ, ತ್ವಂ ಮಾ ಅಕ್ಷರ ಅಂದ್ರೆ ಮಾಯೇನ ಇದ್ ಮಾಡುತ್ತೆ. ತತ್ವಂ ತತ್ವಮಸಿ, ರಾಮ ಅಂತ ಹೇಳದ್ನಲ್ಲ, ಕ್ಲೋಸ್ ಆಗೋ ಟೈಮ್ ಅಂತ ರಾಮ ಅಂತ ತುಟಿಗಳಲ್ಲಿ ಕ್ಲೋಸ್ ಮಾಡ್ತೀವಲ್ಲ, ರಾಮ ಅದು ಹಸಿ, ಯು ಆರ್ ದಟ್. ಒಂದು ಸಲ ಈ ಶ್ರೀಧರ ಸ್ವಾಮಿಗಳು ಸಮರ್ಥ ರಾಮದಾಸರ ಸಮಾಧಿಯನ್ನ ಅಲ್ಲಿ ಸ್ವಚ್ಛ ಮಾಡೋದು, ಅವರ ಸೇವೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬ ಮುದುಕ ಬಂದು ಬಾಯಿಗೆ ಬಂದ ಹಾಗೆ ಶ್ರೀಧರ ಸ್ವಾಮಿಗಳಿಗೆ ಸಮರ್ಥ ರಾಮದಾಸರನ್ನ ಬೈತಾ ಇರ್ತಾನೆ. ನೀವ್ ಹೇಳಿದ್ದೆಲ್ಲ ಸುಳ್ಳು, ನಾನು 13 ಕೋಟಿ ರಾಮನಾಮ ಸ್ಮರಣೆ ಮಾಡಿದೆ, ಆದ್ರೆ ನನಗೆ ಯಾವ ಉಪಯೋಗವೂ ಆಗ್ಲಿಲ್ಲ, ನನಗೆ ರಾಮನ ದರ್ಶನವೇ ಆಗ್ಲಿಲ್ಲ ಅಂತ. ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಹಾಗೆ ಹೇಳ್ಬಾರ್ದು. ನೀನು ಹಿಂದೆ ಒಂದು ಸತಿ ಬಂದು ನಿನ್ನ ಹೆಂಡತಿಗೆ ತುಂಬಾ ಹುಷಾರಿಲ್ಲ, ಯಾವ ಡಾಕ್ಟರ್ ಹತ್ರನೂ ಹೋದ್ರೆ ಆಗ್ತಾ ಇಲ್ಲ ಅಂತ ಸಮರ್ಥ ರಾಮದಾಸರ ಮುಂದೆ ಕೇಳ್ಕೊಂಡು, ನಾನು ಏನೇನು ಪುಣ್ಯ ಸಂಪಾದನೆ ಮಾಡಿದಿನೋ ರಾಮನಾಮ ಜಪದಿಂದ ಅದನ್ನೆಲ್ಲ ತಗೊಂಡ್ಬಿಡಿ, ನನ್ನ ಹೆಂಡತಿಗೆ ಆರೋಗ್ಯ ಕೊಡಿ ಅಂತ ಕೇಳ್ಕೊಂಡೆ. ಅದೇ ತರ ಮುಂದೆ ಬಂದೆ ಇನ್ನೊಂದ್ಸತಿ ನನ್ನ ಮಗಳಿಗೆ ಮದ್ವೆ ಆಗ್ಲಿ ಅಂತ ಕೇಳ್ಕೊಂಡೆ. ಇನ್ನೊಂದ್ಸತಿ ಬಂದೆ ನನ್ನ ಮಗಂಗೆ ಒಳ್ಳೆ ಕೆಲಸ ಆಗ್ಲಿ ಅಂತ ಕೇಳ್ಕೊಂಡೆ. ಹೀಗೆ ನೀನು ಮಾಡಿದ್ದರಿಂದ ನೀನು 13 ಕೋಟಿ ಸತಿ ಹೇಳಿದ್ರು ಅದು ನಿನ್ನ ಪುಣ್ಯದ ಕೆಲವು ಫಲ ಹೊಟ್ಟೋಗಿದೆ. ಆದ್ದರಿಂದ ನೀನು ಕಂಟಿನ್ಯೂ ಮಾಡು, ಮತ್ತೆ ರಾಮನ ದರ್ಶನ ನಿನಗೆ ಆಗೇ ಆಗತ್ತೆ ಅಂತ. ಅವನಿಗೆ ಮುಂದೆ ಆಯ್ತು ಅಂತಾನೂ ಹೇಳ್ತಾರೆ. ಅದಕ್ಕೆ ನಮಗೇನ್ ಹೇಳ್ತಾರೆ ಅಂದ್ರೆ, ನಾನ್ ಮೊದ್ಲಿಂದ ಇಸ್ಕಾನ್ ಎಂದು ಸ್ಟಾರ್ಟ್ ಮಾಡಿದ್ರಿಂದ ಈ ಕರ್ಮಿಕ್ ಆಕ್ಟಿವಿಟಿಗೆ ಜಪ ಮಾಡ್ಲೇಬೇಡಿ ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಂತ್ರವನ್ನ ಈ ಕರ್ಮ ಒಂದ್ ರೌಂಡ್ ಜಪ ಮಾಡೋದು, ಕೃಷ್ಣ ನಂಗೆ ಅದು ಕೊಡು ಅನ್ನೋದು, ಒಂದ್ ರೌಂಡ್ ಜಪ ಮಾಡೋದು ಇದು ಕೊಡು,
ಅಕರ್ಮಿಕ್ ಆಕ್ಟಿವಿಟಿ ಅದು ಅಂತ ಹೇಳ್ತಾರೆ. ಭಗವಂತನ ಪ್ರೀತಿಗಾಗಿ ಭಕ್ತಿಗಾಗಿ ಮಾತ್ರ ಜಪವನ್ನ ಮಾಡಿ, ಅದು ಕೊಡು ಇದು ಕೊಡು ಕೇಳಕ್ಕೆ ಮಾಡಬೇಡಿ ಅಂತ ಹೇಳ್ತಾರೆ. ತೀರಾ ಯಾರ್ಗಾರು ನಮಗೆ ಆತ್ಮೀಯರು, ಅವರಿಗೆ ಭಕ್ತರು, ಅವರಿಗೆ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಅಥವಾ ಭಕ್ತಿಯಲ್ಲಿ ಇರೋದಕ್ಕೆ ಅವರ ಆರೋಗ್ಯ ತುಂಬಾ ತೊಂದರೆ ಕೊಡ್ತಾ ಇದೆ ಅಂದಾಗ ಎಲ್ಲ ಡಿವೋಟೀಸು ಸೇರಿ ಅವರಿಗೋಸ್ಕರ ಕೃಷ್ಣನ ಹೆಸರನ್ನ ಹೇಳ್ತೀವಿ. ಅಂತಹ ಒಂದು ಇಲ್ದೆ ಹೋದ್ರೆ ನಾವು ನಾಮ ಜಪವನ್ನ ಆ ರೀತಿ ಅದಕ್ಕಾಗಿ ಇದಕ್ಕಾಗಿ ನಾವು ಹೇಳೋದೇ ಇಲ್ಲ. ಯಾಕೆಂದ್ರೆ ಅದು ನಮಗೆ ಆತ್ಮವನ್ನೇ ಕೊಡಿಸುವಂತಹ, ಮೋಕ್ಷವನ್ನೇ ಕೊಡಿಸುವಂತಹ ಒಂದು ಶಕ್ತಿ ಇರ್ಬೇಕಾದ್ರೆ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಅದನ್ನ ನಾವು ವೇಸ್ಟ್ ಮಾಡಬಾರ್ದು ಅಂತ. ರಾಮಾಯಣದಲ್ಲಿ ನಾವು ರಾಮನ ಕಥೆಯನ್ನೆಲ್ಲ ಓದಿದೀವಿ, ಆದರೆ ಉಪನಿಷತ್ತುಗಳಲ್ಲಿ ಹೇಳ್ತಕ್ಕಂತಹ ಪರಬ್ರಹ್ಮ ಸ್ವರೂಪ ಏನಿದೆ ಅದು ಶ್ರೀರಾಮನೇ ಅನ್ನೋದನ್ನ ಈಕ್ವೇಟ್ ಮಾಡ್ಕೋಬೇಕು ಮೈಂಡ್ ಅಲ್ಲಿ. ಅದಕ್ಕೆ ಇದಿಷ್ಟು ಹೇಳಿದೆ. ಇಲ್ಲಿ 4 ಜನ ಪ್ರಶ್ನೆ ಕೇಳಿದ್ರು ಲಾಸ್ಟ್ ಕ್ಲಾಸ್ ಅಲ್ಲಿ. ಅದನ್ನ ಕೊಟ್ಬಿಟ್ಟು ಮುಂದೆ ಹೋಗೋಣ ಅಂತ ನಾನು ಇದ್ ಮಾಡಿದೆ. ಬಟ್ ಕೇಳ್ದವ್ರಲ್ಲಿ 2 ಇಲ್ಲ ಇಲ್ಲಿ, ಇನ್ನಿಬ್ರು ಕೇಳೋರು ಇದಾರೆ, ಅವ್ರನ್ನ ಹೊಡೆದು ಮಾತೋಗೋತೀನಿ ಮತ್ತೆ. ಅದಕ್ಕೂ ಮುಂಚೆ ಈಗ ರಾಮನ ಬಗ್ಗೆ ಯಾರಿಗೇನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಕ್ವಶನ್ಸ್ ಇದೆಯಾ? Mataji, regarding this Ramayana, entire Ramayana, I'm sure you must have seen that video of Swami Chinmayananda, how it actually resembles Advaita Vedanta, Vedantic resemblance of Ramayana. Please say. I want you to tell Mataji, it was so nice. Yesterday I saw that. What exactly it means, and like just now you are telling me, like that only he told. Dasharatha means Panchendriya, Pancha Jnanendriya and Karmendriya. So one who has control over all the 10 Indriyas, and then Ayodhya is Yodha is conflict. Ayodhya where there is no conflict. Rama is the Parabrahman, like you told, and then Sita is the Maya, and then how as long as once Sita entered Ayodhya, once Maya is there, then there will be conflict, so they had to leave Ayodhya. And then as long as Sita was within, that means with Rama, that means always thinking about Parabrahman, there was no conflict, there was no issue. But once she was attracted to material things like outside, like Godland and the problems started. And then opposite to Dasharatha is Dashamukha Ravana, who was like, who didn't have any control over Indriyas. So then once Sita reaches Ashok Vatika, although she was under great this thing sorrow, there was no sorrow. Ashoka means, because then again once she reached there, she started thinking about Rama only. So that whole thing, that his explanation so again, was she was in Ashoka Vatika because there is no Shoka, because her mind was taken back from that all the senses. Never enjoyed Lanka. That is Dasha Kanta's Lanka. She never enjoyed. She has withdrawn all her senses back, and again she started abiding in the truth. So that is why she, even though she was there in Ashoka Vatika, she was, Ashoka means there is no Shoka. Then because of that, Rama came there, no, to release her from the Maya. The monkeys represent our minds, always restless. So once Sugriva is one who controls the horses, like our minds. So once under Sugriva, when Rama takes control of the minds, and then he builds a bridge, and then he defeats Ravana, and then he gets back to Maya, and he actually integrates Maya into himself. Yes. Brahma Jiva Aikya. No? Maya is Jiva only.
Jiva, in individually it is Jiva, totality it is called Maya. So Brahma, Jiva, Paramatma, Jivatma, Aikya. Then all problems solved. No? Then liberation. The meaning. Very nice, Radhika. ಇನ್ಯಾರ್ಗಾರ ಏನಾದ್ರು ಪ್ರಶ್ನೆ ಇದೆಯಾ? ನಿಮ್ಮ ಪ್ರಶ್ನೆಗಳನ್ನ ತಗೊಳ್ಳ. ಲಾಸ್ಟ್ ಕ್ಲಾಸ್ ಅಲ್ಲಿ ರಾಣಿ ಹಿಂಗ್ ಪ್ರಶ್ನೆ ಕೇಳಿದ್ರು, ಸೀಯಿಂಗ್ ಬ್ರಹ್ಮನ್ ಇನ್ ಎವ್ರಿಥಿಂಗ್. ಒಂದು ನಾಯಿಯನ್ನ ನೋಡಿದ್ರೆ ಇದು ಬ್ರಹ್ಮ ವಸ್ತು ಅನ್ಕೋತೀನಿ, ಒಂದು ಕುರ್ಚಿಯನ್ನ ನೋಡಿದ್ರೆ ಇದು ಬ್ರಹ್ಮ ವಸ್ತು ಅನ್ಕೋತೀನಿ. ಹಂಗೆ ನಾನು ಮಾಡ್ತಾ ಇದ್ರೆ ಒಂದು ದಿನ ನಾನು ರಮಣ ಮಹರ್ಷಿಗಳಾಗೆ ಜೀವನ್ ಮುಕ್ತರಾಗೋದಕ್ಕೆ ಸಾಧ್ಯವಾ ಅಂತ ರಾಣಿಯ ಪ್ರಶ್ನೆ. ಹೌದಾ ರಾಣಿ, ನೀವು ಕೇಳಿದ್ರಿ ಆತರ? ಹೌದು ಹೌದು. ಅದಕ್ಕೆ ರಮಣರ ಹೇಳಿ ಉತ್ತರವನ್ನೇ ನಿಮ್ಗೆ ಹೇಳ್ತೀನಿ ರಾಣಿ. ಮತ್ತೆ ನನಗೆ ಸ್ವಾಮೀಜಿನೂ ಅದನ್ನೇ ಒಂದು ಕಾನ್ವರ್ಸೇಷನ್ ಅಲ್ಲಿ ಮಾತಾಡ್ಬೇಕಾರೆ ನಂಗೆ ಹೇಳಿದ್ರು, ಏನಂತ ಅಂತಂದ್ರೆ, ನೀವ್ ಅನ್ಕೋತಾ ಇರೋದೆಲ್ಲ ಸರಿ ಇದೆ, ಸೀಯಿಂಗ್ ಬ್ರಹ್ಮನ್ ಇನ್ ಎವ್ರಿಥಿಂಗ್, ಸೀಯಿಂಗ್ ಬ್ರಹ್ಮನ್ ಇನ್ ಎವ್ರಿಥಿಂಗ್. ಆದರೆ ಡೋಂಟ್ ಸಿ ಔಟ್ಸೈಡ್ ಫಸ್ಟ್. ನಿಮಗೆ ಈ ರಿಯಾಲಿಟಿ ಅರ್ಥ ಆಗ್ಬೇಕಾದ್ರೆ, ನೀವು ಮುಕ್ತರಾಗ್ಬೇಕಾದ್ರೆ, ನೀವು ಜೀವನ್ ಮುಕ್ತರಾಗ್ಬೇಕಾದ್ರೆ ರಮಣರ ಹಾಗೆ ಫಸ್ಟ್ ಔಟ್ಸೈಡ್ ಅಲ್ಲಿ ಇರ್ತಕ್ಕಂತಹ ವಸ್ತುಗಳು ನಿಮ್ಮ ಕಣ್ಮುಂದೆ ಏನ್ ಕಾಣಿಸ್ತಾ ಇದೆ ಅದನ್ನ ಅನಲೈಸ್ ಮಾಡಕ್ ಹೋಗ್ಬೇಡಿ. ಇನ್ಸ್ಟೆಡ್ ಟರ್ನ್ ಇನ್ವರ್ಡ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೂ ಆಮ್ ಐ. ನಾನು ಯಾರು ಅನ್ನೋದನ್ನ ಫಸ್ಟ್ ಕಂಡು ಹಿಡ್ಕೊಳ್ಳಿ. ನನಗೂ ಸ್ವಾಮೀಜಿ ಹಂಗೆ ಹೇಳಿದ್ದು, ಡೋಂಟ್ ಟ್ರೈ ಟು ಅನಲೈಸ್ ಬ್ರಹ್ಮನ್, ಟ್ರೈ ಟು ಅನಲೈಸ್ ಯುವರ್ ಸೆಲ್ಫ್. ಡೋಂಟ್ ಟ್ರೈ ಟು ಅನಲೈಸ್ ಬ್ರಹ್ಮನ್. ಔಟ್ಸೈಡ್ ಇರತಕ್ಕಂತ ಡೈವರ್ಸಿಟಿ ಇದೆಯಲ್ಲ, ಅದು ಮರ ಆಗ್ಬೋದು, ಗಿಡ ಆಗ್ಬೋದು, ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ನಾಯಿ ಆಗ್ಬೋದು, ಬೆಕ್ಕಾಗ್ಬೋದು, ಮನುಷ್ಯ ಆಗ್ಬೋದು, ಅದ್ರ ಹಿಂದೆ ಅದನ್ ಬೇಡ. ನೀವು ಒಳಗಡೆ ನಿಮ್ಮನ್ನ ಅನಲೈಸ್ ಮಾಡ್ಕೊಳ್ಳಿ. ಅದಕ್ಕೆ ಅವ್ರು ಏನ್ ಹೇಳ್ತಿದ್ರು ರಮಣರು ಅಂದ್ರೆ, ಸಿಂಧುವನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ, ಸಮುದ್ರವನ್ನ. ಅದೆಷ್ಟು ದೊಡ್ಡದಿದೆ, ಅಲ್ಲಿ ಎಷ್ಟು ನೀರಿದೆ, ಅದ್ರ ವಾಸ್ನೆಸ್ ಎಷ್ಟು, ಅದ್ರ ಡೀಪ್ ಎಷ್ಟು, ಅದ್ರ ಅಗಲ ಎಷ್ಟು, ಅದ್ರ ಆಳ ಎಷ್ಟು, ಬೇಡ. ಅದರ ಬದಲು ಬಿಂದುವನ್ನ ಅರ್ಥ ಮಾಡ್ಕೊಳ್ಳಿ ಅಂತಿದ್ರು. ಸುಲಭ ಅಲ್ವಾ ಅದು? ಆ ಸಮುದ್ರದ ಒಂದು ಹನಿಯನ್ನ ತಗೊಂಡು ಅನಲೈಸ್ ಮಾಡಿದ್ರೆ ಅದು ಸಮುದ್ರದ ಏನ್ ಕಾಂಪೋಸಿಷನ್ ಅಂತ ಗೊತ್ತಾಗತ್ತೆ. ಹಂಗೆ ಡೋಂಟ್ ಟ್ರೈ ಟು ಅನಲೈಸ್ ಔಟ್ಸೈಡ್ ವರ್ಲ್ಡ್. ಅದು ಬ್ರಹ್ಮ ಅಂತ ತಿಳ್ಕೊಳ್ಳಿ, ಆದ್ರೆ ನೀವು ಆಚೆ ಕಡೆ ಇರೋ ವಸ್ತುವು ಬ್ರಹ್ಮವೇ ಅಂತ ನಿಮ್ಗೆ ಅನುಭವಕ್ಕೆ ಬರಬೇಕಾದ್ರೆ ಫಸ್ಟ್ ನೀವು ಅದು ಅನ್ನೋದು ಆತ್ಮದ ವಿಚಾರ ಮಾಡ್ಬೇಕು. ಯಾವಾಗ ನೀವು ಆತ್ಮ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ, ಆಗ ನೀವೇನು ಮಾಡದೆ ಎಫರ್ಟ್ಲೆಸ್ ಆಗಿ ಔಟ್ಸೈಡ್ ಎಲ್ಲದ್ರಲ್ಲೂ ಅದನ್ನೇ ನೋಡಕ್ಕೆ ಶುರು ಮಾಡ್ತೀರ. ನನಗೆ ಅದನ್ನ ಸ್ವಾಮೀಜಿ ಹೇಳಿದ್ದು, ಮತ್ತೆ ರಮಣ ಮಹರ್ಷಿಗಳು ಹಂಗೆ ಹೇಳಿದ್ದು. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಹಾಗೆ ನೋಡೋದು, ಅನಲೈಸ್ ಮಾಡೋದು ಸರಿನೇ, ಆದರೆ ಸದಾ ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡಿ. ನನ್ನ ಅಟೆನ್ಷನ್ ಎಲ್ಲಿರುತ್ತೆ? ನಾನು ಬಾಡಿ ಅನ್ಕೋತೀನ, ನನ್ನ ಮೈಂಡ್ ಅನ್ಕೋತೀನ, ನನ್ನ ಇಂಟೆಲೆಕ್ಟ್ ಅನ್ಕೋತೀನ, ನಾನು ನನ್ನನ್ನ ಏನ್ ಅನ್ಕೋತೀನಿ ಯಾವಾಗ್ಲೂ, ನನ್ನ ಕಾನ್ಶಿಯಸ್, ನನ್ನ ಅಟೆನ್ಷನ್ ಯಾವಾಗ್ಲೂ ನಾನು ಅನ್ನೋದು ಎಲ್ಲಿರುತ್ತೆ ನನಗೆ, ಅದರ ಮೇಲೆ ಫೋಕಸ್ ಮಾಡಿ. ನೀವು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಆಗ ಮಿಕ್ಕಿದ್ದೆಲ್ಲ ಅರ್ಥ ಆಗುತ್ತೆ. ಆಗ ಖಂಡಿತ ರಮಣರ ಸ್ಥಿತಿಯನ್ನ ತಲುಪಬಹುದು. ಮೊನ್ನೆ ನಾವು ಶಬರಿಯ ಕಥೆಯಲ್ಲೇ ನೋಡಿದ್ವಿ ಅಲ್ವಾ, ಅವಳೊಬ್ಳು ಬೇಡತಿ, ಅವಳೊಬ್ಳು ಆದಿವಾಸಿ ಜನ, ಅವಳು ಬ್ರಾಹ್ಮಿ ಸ್ಥಿತಿಯನ್ನ ತಲುಪ್ತಾಳೆ. ಎಲ್ಲರಿಗೂ ಸಾಧ್ಯ ಇದೆ, ಎಲ್ಲರಿಗೂ ಅವಕಾಶ ಇದೆ. ನಾವು ನಮ್ಮ ಪ್ರಯತ್ನವನ್ನ ಮಾಡ್ಬೇಕು ಅಷ್ಟೆ. ನಮ್ಮ ಮನಸ್ಸು ತುಂಬಾ ಸೋಮಾರಿ, ಅದನ್ನ ನಾವು ಮತ್ತೆ ತುಂಬಾ ಫ್ಲಿಕ್ಕರಿಂಗ್ ಅದು. ಆ ಮನಸ್ಸನ್ನ ಒಳಗಡೆ ತಿರುಗಿಸೋದಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಮಾಡಿ ಸದಾ ಆತ್ಮ ಚಿಂತನೆಯಲ್ಲಿ ಇರಬೇಕು. ಯಾವಾಗ ನಾನು ಏನು ಅನ್ನೋದು ಗೊತ್ತಾಗತ್ತೆ, ಮಿಕ್ಕಿದೆಲ್ಲವೂ ಅದೇ ಅಂತ ಗೊತ್ತಾಗುತ್ತೆ. ಆಗ ನೀವು ಕಷ್ಟ ಪಡ್ಲೇಬೇಕಾಗಿಲ್ಲ. ಏನು ನೋಡಿದ್ರು ಗೊತ್ತಾಗತ್ತೆ, ನನ್ನನ್ನ ಬಿಟ್ಟು ಇನ್ನೇನು ಇಲ್ಲ, ಎಲ್ಲ ಬ್ರಹ್ಮ ವಸ್ತು ಒಂದೇ ಇರೋದು ಎಲ್ಲ ಕಡೆ ಅಂತ ಗೊತ್ತಾಗುತ್ತೆ. ಅದು ಆಗದಕ್ಕೆ ಸಾಧನೆಗಳಲ್ಲಿ
ನಾನ್ ನಿಮ್ಗೆ ಅವತ್ತು ಹೇಳಿದ್ದು ರಿಪೀಟೆಡ್ ಆಗಿ ಮೈಂಡ್ ಅಲ್ಲಿ ಈ ಆತ್ಮ ವಿಚಾರವನ್ನ ತಂದುಕೊಳ್ಳಿ. ಅಪರೋಕ್ಷ ಅನುಭೂತಿಲಿ ಶಂಕರಾಚಾರ್ಯರು ಹಂಗ ಹೇಳಿದ್ದಾರೆ ಅಂತ ನಿಮಗೆ ಹೇಳ್ದೆ ನಾನು. ಓಕೆ ನಾರಾಯಣಿ, ನೀವು ರಮಣರ ಹಾಗೆ ನಿಮ್ಗೆ ಎಲ್ಲ ಎಲ್ಲರಿಗೂ ಅದು ಇನ್ವರ್ಡ್ ಹೋಗ್ಬೇಕು ಅನ್ನೋದು ಗೊತ್ತಿತ್ತು. ಇದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ಸ್ ಎ ಲಾಟ್ ಮ್ಯಾಮ್. ಥ್ಯಾಂಕ್ ಯು. ಇಲ್ಲ ರಾಣಿ, ನೀವು ಅಷ್ಟೇ, ನೀವು ಕೇಳಿದ್ದು ಅಷ್ಟೇ ಚೆನ್ನಾಗಿತ್ತು. ನಿಮ್ ಹಾಗೆ ನಮ್ ಎಲ್ಲರಿಗೂ ರಮಣರ ಹಾಗೆ ನಾವು ಆಗ್ಬೇಕು ಅಂತ. ಹಾಗ ಆಗ್ಬೇಕಾದ್ರೆ ಮನಸ್ಸನ್ನ ಹಿಂದೆ ತಗೊಂಡು ನಾನ್ ಯಾರು ಅನ್ನೋದನ್ನ ಕಂಡಿಡಿದ್ರೆ ಕ್ಲಿಯರ್ ಆಗುತ್ತೆ. ಎಲ್ಲಾದ್ರೂ ನೀವು ಅವಾಗ ಬೇಕಾಗಿಲ್ಲ, ನೋಡಿದ ತಕ್ಷಣ ಗೊತ್ತಾಗತ್ತೆ ಎಲ್ಲವೂ ಬ್ರಹ್ಮನೇ ಅಂತ. ಮೊದಲು ನನ್ನನ್ನ ನಾನು ಅದಕ್ಕೆ ಹೇಳಿದ ರಮಣರು, ಸಿಂಧುವನ್ನ ಅರ್ಥ ಮಾಡ್ಕೋಬೇಡ, ಬಿಂದುವನ್ನ ಅರ್ಥ ಮಾಡ್ಕೊ ಹೇಳಿದ್ರು. ಸಿಂಧು ಅಂದ್ರೆ ಸಮುದ್ರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಎ ಲಾಟ್. ಕ್ಲಿಯರ್ ಆಯ್ತು ಚೆನ್ನಾಗಿ. ಮತ್ತೊಂದು ಪ್ರಶ್ನೆ ಕೇಳಿದ್ರು, ಅವ್ರು ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದು ಸುರಭಿದೊಂದು ಪ್ರಶ್ನೆ ಇದೆ, ಚಂದ್ರಾವತಿದೊಂದು ಪ್ರಶ್ನೆ ಇದೆ. ಅವರಿಬ್ರು ಇಲ್ಲ. ಲಲಿತಾ ಕಾಮತ್ತು ಮಾಯೆ ಅಂದ್ರೆ ಲಲಿತಾ ಇದ್ರೆ ನೀವೇ ಕೇಳಿ. ಹರೇ ಕೃಷ್ಣ ಮಾತಾಜಿ. ಮಾಯಾ ಅಂದ್ರೆ ಏನು? ಈ ಲೋಕವೇ ಮಾಯಾ ಅಂತಾರೆ, ಅದ್ರ ಅರ್ಥ ಏನು? ಲೌಕಿಕಕ್ಕೂ ಈ ಸ್ಪಿರಿಚುಯಾಲಿಟಿಕ್ಕೂ ಏನ್ ಡಿಫ್ರೆನ್ಸ್ ಇದೆ? ನಾವು ಲೌಕಿಕದಲ್ಲಿ ಇದೀವಿ, ಆದ್ರೆ ಇಲ್ಲ, ಅದ್ರ ಅರ್ಥ ಮಾಯೇನಾ? ಮಾಯೆ ಅಂದ್ರೆ ಏನು? ಮಾಯೆ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಯಾರಾದ್ರೂ ಹೇಳ್ತೀರಾ? ಟ್ರೈ ಮಾಡ್ತೀರಾ? ಮಾಯೆ ಅಂದರೆ ಏನು? ಮಾಯೆ ಅನ್ನೋ ಪದದಲ್ಲಿ 3 ಅಕ್ಷರ ಇದೆ. ಮಾ, ಆ, ಯ. ನಾಟ್ ದಿಸ್, ನಾಟ್ ದಿಸ್. ಮಾತಾಜಿ, ಮಾಯೆ ಅಂದ್ರೆ ಇಟ್ ಅಪಿಯರ್ಸ್ ಟು ಬಿ ಅಷ್ಟೇ, ನಾಟ್ ಇನ್ ರಿಯಾಲಿಟಿ. ಇಟ್ ಅಪಿಯರ್ಸ್ ಟು ಬಿ ಲೈಕ್ ದಟ್, ಬಟ್ ಇಫ್ ಯು ಗೋ ನಿಯರ್ ಟು ಇಟ್, ಇಟ್ ಈಸ್ ನಾಟ್ ಸೊ. ದಟ್ ಈಸ್ ಕಾಲ್ಡ್ ಮಾಯಾ. ಫಾರ್ ಎಕ್ಸಾಂಪಲ್, ಅದು ಒಂದು ರೂಪ ಹಗ್ಗನ ನೋಡಿದ ತಕ್ಷಣ ಅವರು ಕತ್ಲೆನಲ್ಲಿ ನೋಡಿದ್ರಿಂದ ಅದು ಹಾವು ತರ ಕಾಣಿಸುತ್ತೆ. ಬಟ್ ವೆನ್ ಯು ಕಮ್ ಟು ದ ಲೈಟ್, ವಿ ವಿಲ್ ಸಿ ದಟ್ ನೋ, ಇಟ್ ಈಸ್ ನಾಟ್, ಇದು ಹಗ್ಗನೇ, ಅದು ಹಾವಲ್ಲ ಅಂತ. ಸೊ ದಟ್ ಈಸ್ ಕಾಲ್ಡ್ ಮಾಯೆ. ದಟ್ ಈಸ್ ದ ವೇ ಇನ್. ಆ ಲೈಟ್ ಇಲ್ದೇ ಇದ್ರೆ, ದಟ್ ಈಸ್ ನಮ್ದು ಜ್ಞಾನ ಇಲ್ದೇ ಇದ್ರೆ, ಇಟ್ ಈಸ್ ಮಾಯೆ ನಮ್ಮಲ್ಲಿ ಒಳಗಿರುತ್ತೆ. ಇಫ್ ಯು ನೋ ದ ನಾಲೆಡ್ಜ್ ಅಂಡ್ ಇಫ್ ಯು ಹ್ಯಾವ್ ಜ್ಞಾನ, ದಟ್ ಮಾಯಾ ವಿಲ್ ನಾಟ್ ಬಿ ದೇರ್, ಬಿಕಾಸ್ ವಿ ನೋ ದ ರಿಯಾಲಿಟಿ. ಸೊ ನನಗನ್ಸತ್ತೆ ಮಾಯೆ ಅನ್ನೋದು, ಇಟ್ ಈಸ್ ಆಕ್ಚುಲಿ, ಇಟ್ ಈಸ್ ನಾಟ್ ಇನ್ ರಿಯಲ್, ಬಟ್ ಇಟ್ ಅಪಿಯರ್ಸ್ ಟು ಬಿ. ದೋಸ್ ಹು ಡೋಂಟ್ ಹ್ಯಾವ್ ದ ನಾಲೆಡ್ಜ್ ಆರ್ ಇದು ಜ್ಞಾನ ಇಲ್ದೇ ಇರೋರಿಗೆ ಮಾಯೆ ಇದಾಗತ್ತೆ ಅಂತ. ಜ್ಞಾನ ಇರೋರಿಗೆ ಅಲ್ಲ ರಾಜೇಶ್ವರಿ, ಜ್ಞಾನ ಇಲ್ದೇ ಇರೋರಿಗೆ ಮಾಯೆ ನಿಜವಾಗಿ ಅಂತ ಕಾಣಿಸುತ್ತೆ, ಹೌದಾ? ನಿಜವಾಗಿ ಅಂತ ಕಾಣತ್ತೆ. ಬಟ್ ದೋಸ್ ಹೂ ಗಾಟ್ ಜ್ಞಾನ ಇರೋವರಿಗೆ, ಅದೆಲ್ಲ ತಿಳಿದವರಿಗೆ, ದೇ ನೋ ವೆರಿ ವೆಲ್ ದಟ್ ಇದು ಮಾಯೇನೆ, ಇಟ್ ಈಸ್ ನಾಟ್ ಇನ್ ರಿಯಾಲಿಟಿ ಅಂತ. ಸಿಮಿಲರ್ಲಿ ದ ವರ್ಲ್ಡ್ ಆಲ್ಸೋ, ಎಲ್ಲ ವರ್ಲ್ಡ್ ನಲ್ಲಿ ನೋಡುವಂತ ಥಿಂಗ್ಸ್ ಗಳು ಎಲ್ಲ ದಟ್ ಈಸ್ ಜಸ್ಟ್ ಎ ಮಾಯೆ ಅಂತ. ಆತ್ಮ ಒಂದೇ ನಿಜವಾದ ಇದು, ಬಟ್ ಬೇರೆ ಇದೆಲ್ಲ ಮಾಯೇನೆ ಅಂತ. ಯಾಕೆಂದ್ರೆ ದೇವರು ಒಂದು ಲೈಟ್ ದೇವ್ರ ಬಗ್ಗೆ ನಮಗೆ ನಾಲೆಡ್ಜ್ ಅದು ಇದ್ದಾಗ ವಿ ವಿಲ್ ಸಿ ಇನ್ ದ ರಿಯಲ್ ಫಾರ್ಮ್. ಅದರ್ವೈಸ್ ಇಲ್ದೇ ಇದ್ರೆ ಅದು ಮಾಯೆ ಅಂತ ನಾನು ಅನ್ಕೊಂಡೆ. ಚೆನ್ನಾಗಿ ಹೇಳಿದ್ರಿ, ತುಂಬಾ ವೆರಿ ಗುಡ್ ರಾಜೇಶ್ವರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ಯಾರ ಮಾಯಾ ಅಂದ್ರೆ ಏನು ಅಂತ? ಅದು ಅರ್ಥ ಮಾಡ್ಕೊಂಡ್ರು ಮಾತಾಜಿ, ಅದು ಅಕ್ಸೆಪ್ಟೆನ್ಸ್, ಅದ್ರೊಳಗೆ ಇರೋದು, ಮಾಯೆಯಿಂದ ಹೊರಗಿರೋದು, ಪ್ರಾಕ್ಟೀಸ್ ಮಾಡೋದು, ಇಂಬೈಬ್ ಮಾಡ್ಕೊಳ್ಳೋದು ಆಗ್ತಾ ಇಲ್ಲ.
ಅದೇನ್ ಗೊತ್ತಾ ಲಲಿತಾ, ಅಷ್ಟು ಸುಲಭ ಅಲ್ಲ. ಮಾಯಾತೀತ ಭಗವಂತ ಮಾತ್ರ ಮಾಯಾತೀತ. ಇನ್ನೆಲ್ಲರೂ ಮಾಯೆಗೆ ಅಧೀನಕ್ಕೆ ಒಳಪಟ್ಟವ್ರೆ. ಎಲ್ಲ ಜೀವಗಳು ಮಾಯೆಗೆ ನಾವು ಒಳಪಡ್ತೀವಿ. ಮಾಯೆಗೆ 2 ಶಕ್ತಿ ಇರುತ್ತೆ. ಯಾರಿಗಾರು ಗೊತ್ತಾ? 2 ಶಕ್ತಿ ಇರುತ್ತೆ ಮಾಯೆಗೆ. ಗೊತ್ತಾ? ಒಂದು ಆವರಣ, ಇನ್ನೊಂದು ವಿಕ್ಷೇಪ. ಒಂದು ಆವರಣ, ಇನ್ನೊಂದು ವಿಕ್ಷೇಪ. ಇದನ್ನ ಸೇಮ್ ಆಗಿ ಮೈಂಡ್ ಅಲ್ಲಿ ನಿದ್ದೆಗೆ ಕಂಪೇರ್ ಮಾಡ್ಕೊಳ್ಳಿ. ನಿದ್ದೆಲೂ ಹಂಗೆ ಆಗೋದು ನಮ್ಗೆ. ನಾನ್ ಯಾರು ಅಂತ ನಮ್ಗೆ ಸುಸ್ತಾಗಿ ಮಲ್ಕೊಂಡಾಗ, ಆ ದೇಹದ ಪರಿವೇ ಇಲ್ಲದೆ ಹೋದಾಗ ಮಾತ್ರ, ಅಂದ್ರೆ ಆವರಣ ಶಕ್ತಿ, ನಾನು ಯಾರು ಅನ್ನೋದನ್ನ ಮುಚ್ಚಿದಾಗ ಮಾತ್ರ ನಿದ್ದೆ ಬರುತ್ತೆ. ಮತ್ತೇನ್ ಮಾಡುತ್ತೆ ಕನಸಲ್ಲಿ? ವಿಕ್ಷೇಪ, ಏನೋ ಬೇರೆ ಪ್ರಪಂಚವನ್ನ ತೋರ್ಸತ್ತೆ ನಮ್ಗೆ. ಆವರಣ ಅಂದ್ರೆ ನೀನು ಯಾರು ಅನ್ನುವಂತಹ ಸತ್ಯವನ್ನ ನಿನಗೆ ಮುಚ್ಚಿ ಹಾಕ್ಬಿಡತ್ತೆ ಮಾಯೆ. ಇದು ಜೀವನಿಗೆ ನಾನು ಹೇಳ್ತಾ ಇರೋದು, ಅಜ್ಞಾನಿಯಾದಂತಹ ಜೀವನಿಗೆ. ಆವರಣ ಶಕ್ತಿ. ಆವರಣ ಶಕ್ತಿ ಮೀನ್ಸ್ ವಾಟ್? ಮಾಯಾ ಕವರ್ ಮಾಡ್ಬಿಡುತ್ತೆ. ಮಾಯೆ ಅಂದ್ರೆ ಭಗವಂತನ ಇಲ್ಯೂಸರಿ ಎನರ್ಜಿ ಅಂತ ಹೇಳ್ಬೋದು. ಅದು ನಿಮಗೆ ಭ್ರಮೆಗೆ ಆಗತ್ತೆ. ನಾನು ಯಾರು ಅನ್ನೋದು ನನಗೆ ಮರ್ತೋಗತ್ತೆ. ಅದನ್ನ ವೇಲಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸಂಸ್ಕೃತದಲ್ಲಿ ಆವರಣ ಶಕ್ತಿ ಅಂತಾರೆ. ಆಮೇಲೆ ಏನ್ ಮಾಡತ್ತೆ? ಹೋಗ್ಲಿ, ಅಷ್ಟು ಮುಚ್ಚಿಬಿಡುತ್ತಾ ನಾನ್ ಯಾರು ಅಂತ ನನಗೆ ಅರಿವಾಗದೆ ಇರೋದಕ್ಕೆ? ಅಷ್ಟೇ ಅಲ್ಲ, ಇನ್ನೊಂದೇನ್ ಮಾಡತ್ತೆ ಅದು? ವಿಕ್ಷೇಪ, ಏನೋ ಬೇರೆ ಅಂತ ತೋರ್ಸ್ಬಿಟ್ಟು ಅದು ನಾನು ಅಂತ ಅನ್ನತ್ತೆ. ನಾನ್ ಯಾರು ಅಂತ ನಂಗೆ ಗೊತ್ತಿಲ್ಲ, ಅದು ಮಿಸ್ಟೇಕು. ಮೊದಲನೇದು ತಪ್ಪು ತಿಳುವಳಿಕೆ, ನಾನ್ ಗೊತ್ತಿಲ್ಲ. 2ನೇದು ಬೇರೆದ್ರಲ್ಲಿ ತೋರ್ಸೋದು ಇದು ನೀನು ಅಂತ. ನನಗೆ ಅಲ್ಲಿ ಹಗ್ಗ ಬಿದ್ದಿದೆ ಕಾಣಿಸ್ತಿಲ್ಲ, ಅವ್ರು ಹೇಳ್ದಂಗೆ. ಹಗ್ಗ ಅನ್ನೋದು ಗೊತ್ತಿಲ್ಲ, ಹೋಗ್ಲಿ ಗೊತ್ತಿಲ್ಲ ಅಂತ ಸುಮ್ನೆ ಇಲ್ಲ, ಅದನ್ನ ಹಾವು ಅನ್ಕೋತಿದೀನಿ, ತಪ್ಪು ತಿಳುವಳಿಕೆ ಮಾಡ್ಕೋತಿದೀನಿ. ಅದೇ ಮಾಯೆ. ಯಾವುದು ಜಗತ್ತಿನಲ್ಲಿ ನಿಮ್ಮ ಕಣ್ಣ ಮುಂದೆ ತೋರಿಸ್ಕೋತಾ ಇದೆಯೋ ವಿಷಯವಾಗಿ, ವಸ್ತುಗಳಾಗಿ, ಅದೇ ಮಾಯೆ. ಈಗ ಆಕಾಶ ನೀಲಿಯಾಗಿ ಕಾಣ್ತಾ ಇದೆ. ಆಕಾಶ ನೀಲಿಯಾಗಿ ಕಾಣ್ತಾ ಇದೆ. ಆಕಾಶಕ್ಕೆ ನೀಲಿ ಬಣ್ಣವಿಲ್ಲ ಅಂತ ಸೈನ್ಸ್ ಓದೋರ್ಗೆಲ್ಲ ಗೊತ್ತು. ಇಲ್ಲಿ 2 ಪ್ರಾಬ್ಲಮ್ಮು. ಒಂದು, ಆಕಾಶ ನೀಲಿಯಾಗಿ ಕಾಣೋದು ತೋರಿಕೆ, ಅದು ಮಾಯೆ. ಆದ್ರೆ ಆಕಾಶ ನೀಲಿಯಾಗೇ ಇದೆ ಅಂತ ನನ್ನ ಮೈಂಡ್ ಅಲ್ಲಿ ನಾನು ಅನ್ಕೊಂಡಿದೀನಲ್ಲ, ಅದು ತಪ್ಪು ತಿಳುವಳಿಕೆ. ಒಂದು ಅಜ್ಞಾನ, ಒಂದು ಮಾಯೆ. ಅಜ್ಞಾನದಿಂದಲೇ ಮಾಯೆ ನಮಗೆ ಕಾಣ್ತಿರೋದು. ಆದರೆ ನನ್ನ ಮಾಯೆ ಪ್ರಪಂಚವನ್ನ, ತೋರಿಕೆಯನ್ನ ನಾನು ಬದಲಾಯಿಸಕ್ಕಾಗಲ್ಲ. ಅದು ಭಗವಂತನ ಸೃಷ್ಟಿ. ಆಕಾಶ ನೀಲಿಯಾಗೇ ಇರೋದು. ನಾನು ಮಾಯೆಯನ್ನ ಬದಲಾಯಿಸಕ್ಕಾಗಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಉಂಟಾದ ತಪ್ಪು ತಿಳುವಳಿಕೆಯನ್ನ ನಾನು ಬದಲಾಯಿಸ್ಕೋಬಹುದು. ಕಾಣ್ಲಿ ಅದು, ಆ ತೋರಿಕೆ ಮಾಯೆ ಹಂಗ್ ಕಾಣ್ಲಿ, ಆಕಾಶ ನೀಲಿಯಾಗಿ ಕಾಣ್ಲಿ. ಆದ್ರೆ ನನಗೆ ಗೊತ್ತು ಒಳಗಡೆ ಅದು ನೀಲಿ ಬಣ್ಣದ್ದಲ್ಲ ಆಕಾಶ ಅಂತ. ನನ್ನ ಮನಸ್ಸಿನಲ್ಲಿ ಅಜ್ಞಾನ ಹೋದರೆ, ತಪ್ಪು ತಿಳುವಳಿಕೆ ಹೋದರೆ, ಮಾಯೆ ಏನನ್ನಾದ್ರೂ ನನ್ನ ಮುಂದೆ ತೋರಿಸ್ಕೊಳ್ಳಿ, ನನಗೆ ಆ ತೋರಿಕೆಯಿಂದ ಯಾವ ಎಫೆಕ್ಟು ಇಲ್ಲ. ಈಗ ರಮಣರಿಗೆ ಈ ಪ್ರಪಂಚದಿಂದ ಯಾವ ಎಫೆಕ್ಟು ಇಲ್ಲ. ಈಗ ನೀವು ಸಣ್ಣ ಮಕ್ಳನ್ನ ಮ್ಯಾಜಿಕ್ ಶೋ ಕರ್ಕೊಂಡು ಹೋಗ್ತೀರಾ, ಅವನಲ್ಲೇನೋ ಪಾರ್ವಾಳ ಹಿಡ್ಕೊಂತಾನೆ, ಹಿಂಗಂತಾನೆ ಅದು ಫ್ಲವರ್ ವಾಸ್ ಆಗತ್ತೆ. ಫ್ಲವರ್ ವಾಸ್ ತಗೊಂಡ್ ಹಿಂಗಂತಾನೆ ಕರ್ಚೀಫ್ ಆಗತ್ತೆ. ಅದು ನಿಮಗೆ ಗೊತ್ತು, ಅವನ್ ಕೈ ಚಳಕದಿಂದ ಹಾಗೆ ಮಾಡ್ತಿದ್ದಾನೆ, ನಿಜವಾಗ್ಲೂ ಹಂಗಿಲ್ಲ ಅಂತ. ಆದ್ರೆ ನೋಡ್ತಾ ಇರೋ ಮಗುಗೆ ಅದು ನಿಜ ಅಂತ ಅನ್ಸತ್ತ. ಅದಕ್ಕೆ ಪಾರ್ವಾಳ ಅಥವಾ ಪಿಜನ್ ಚೇಂಜ್ ಆಯ್ತು ಫ್ಲವರ್ ಆಗಿ. ಮೆಜಿಷಿಯನ್ ಮಾಡ್ತಾ ಇದ್ದಾನ ಆ ತರ. ಅವನ್ ಅಲ್ಲಿ ಕಾಣ್ತಾ ಇದೆ, ಆದ್ರೆ ಪ್ರಾಬ್ಲಮ್ ಇಲ್ಲ ನಿಮಗೆ. ಯಾಕೆಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಸರಿಯಾಗಿ ಗೊತ್ತು ಅದು ಮ್ಯಾಜಿಕ್ ಅಂತ. ಹಂಗೆ
ಆಕಾಶ ನೀಲಿನೇ ಹೌದಾ? ನೀಲಿನೇ ಬಣ್ಣ ಆಗಿದ್ರೆ ಅದು ಯಾವಾಗ್ಲೂ ಇರ್ಬೇಕಾಗಿತ್ತಲ್ಲ. ರಾತ್ರಿ ಹೊತ್ತು ಹೆಂಗೆ ಕಪ್ಪಾಗತ್ತೆ, ಮತ್ತೆ ಬೆಳಗ್ಗೆ ಸೂರ್ಯ ಹೊಟ್ಟೊಮ್ಮ ಹೆಂಗೆ ಆರೆಂಜ್ ಕಲರ್ ಆಗಿರುತ್ತದು. ಅಂದ್ರೆ ಅದು ಬಣ್ಣ ಅದಲ್ಲ ಅಲ್ವಾ? ಆ ತಪ್ಪು ತಿಳುವಳಿಕೆ ನನ್ನ ಮನಸ್ಸಲ್ಲಿ ಹೊಟ್ಟೋದ್ರೆ ಅಜ್ಞಾನ, ಅದೇನಾದ್ರು ತೋರ್ಕೆ ಮಾಡ್ಕೊಳ್ಳಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾವೇನ್ ಹೇಳ್ತೀವಿ ದಿನ ಬೆಳಗ್ಗೆ ಸಾಯಂಕಾಲ, ನಾಳೆ ಏಕಾದಶಿ, ಸೂರ್ಯಾಸ್ತ ಯಾವಾಗ, ಸೂರ್ಯೋದಯ ಯಾವಾಗ? ಏಕಾದಶಿ ನಾಳೆನ ನಾಡದ ಸೂರ್ಯೋದಯದ ಟೈಮಲ್ಲಿ ಏಕಾದಶಿ ಇರ್ಬೇಕಂತೆ. ಎಷ್ಟು ಸಹಜವಾಗಿ ಆ ಪದವನ್ನ ಬಳಸ್ತೀವಿ ನಾವು. ಸೂರ್ಯ ಎಲ್ಲಿ ಹುಟ್ಟತಾನೆ, ಎಲ್ಲಿ ಮುಳುಗ್ತಾನೆ? ಸೂರ್ಯ ಏನಾದ್ರು ಹುಟ್ಟತಾನ ಅಥವಾ ಎಲ್ಲಾರು ಅವನು ಮುಳುಗ್ತಾನ? ಆ ಪದವನ್ನ ಅಷ್ಟು ಕ್ಯಾಶುಯಲ್ ಆಗಿ ಯೂಸ್ ಮಾಡ್ತೀವಿ ನಾವು. ನಮಗೆ ಹಂಗೆ ಕಾಣತ್ತೆ. ಹಗಲು ರಾತ್ರಿ ಮೂವ್ ಆಗ್ತಾ ಇರೋದು ಯಾರು? ಸೂರ್ಯನ, ಭೂಮಿನ? ಆದ್ರೆ ನೀವು ಸೈನ್ಸ್ ಅಲ್ಲಿ ಓದಿ ತಿಳ್ಕೊಂಬಿಟ್ಮೇಲೆ, ಆ ತಪ್ಪು ತಿಳುವಳಿಕೆ ತಲೆಯಿಂದ ಹೋಗ್ಬಿಟ್ಮೇಲೆ ನೀವು ಆ ಪದಗಳನ್ನ ಉಪಯೋಗಿಸ್ತಿರ್ತೀರಾ, ಸನ್ರೈಸ್ ಸನ್ಸೆಟ್ ಅಂತ. ಬಟ್ ನಿಮ್ಗೆ ಗೊತ್ತದು ಅಂದ್ರೆ ಮಾಯೆ ಏನನ್ನಾದ್ರೂ ಔಟ್ಸೈಡ್ ವರ್ಲ್ಡ್ ಅಲ್ಲಿ ತೋರಿಸ್ಲಿ, ನಿಮ್ಮ ಒಳಗಡೆ ಅಜ್ಞಾನ ನಾಶ ಆಗ್ಬಿಟ್ರೆ, ತಪ್ಪು ತಿಳುವಳಿಕೆ ನಾಶ ಆಗ್ಬಿಟ್ರೆ ಮಾಯೆ ಏನು ಮಾಡಲ್ಲ. ಅದಕ್ಕೆ ಭಗವಂತನಿಗೇನು ಮಾಡಲ್ಲ ಅದು. ಅವಳು ಏನೇ ತೋರ್ಸಿದ್ರು ಅವನಿಗೆ ಗೊತ್ತು ಎಲ್ಲ ಮಾಯೆ ಅಂತ. ಅದಕ್ಕೆ 2 ಶಕ್ತಿ ಇರುತ್ತೆ. ಒಂದು ಆವರಣ ಶಕ್ತಿ, ನಿಮ್ಮನ್ನ ಮೊದಲು ಮುಚ್ಚಿಬಿಡತ್ತೆ, ನೀನ್ ಯಾರು, ನೀನ್ ಆತ್ಮ ಅನ್ನೋದನ್ನ, ಸತ್ಯವನ್ನ ಮುಚ್ಚಾಕತ್ತದು ಮಾಯೆ. ಎರಡನೇದೇನ್ ಮಾಡತ್ತೆ? ವಿಕ್ಷೇಪ. ನಿಮ್ಗೇನೇನೋ ಔಟ್ಸೈಡ್ ವರ್ಲ್ಡ್ ಅಲ್ಲಿ ಪ್ಲೆಜರ್ ತೋರ್ಸತ್ತೆ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಅದು ತುಂಬಾ ಬ್ಯೂಟಿಫುಲ್ ಆಗಿದೆ, ಇದು ತುಂಬಾ ನಿಂಗೆ ಆನಂದ ಆಗತ್ತೆ, ಇದು ತುಂಬಾ ಚೆನ್ನಾಗಿದೆ ಅಂತ ಔಟ್ಸೈಡ್ ವರ್ಲ್ಡ್ ಅಲ್ಲಿ ನಿಮಗೆ ವಿಕ್ಷೇಪ. ನಿಮ್ಮ ಮನಸ್ಸು ಓಡಕ್ ಶುರು ಮಾಡತ್ತೆ ಅದ್ರ ಹಿಂದೆ. ಓ, ಇದರಿಂದ ನನಗೆ ಆನಂದ ಸಿಗತ್ತೆ, ಈ ವ್ಯಕ್ತಿಯಿಂದ ಆನಂದ ಸಿಗತ್ತೆ, ಈ ಪರಿಸ್ಥಿತಿಯಿಂದ ಆನಂದ ಸಿಗತ್ತೆ, ಈ ವಸ್ತುವಿನಲ್ಲಿ ನನ್ನ ಆನಂದ ಇದೆ ಅಂತ. ಅದೇ ಮಾಯೆ. ಒಂದು ನೀನ್ ಯಾರು ಅಂತ ಮುಚ್ಚಾಕಿರೋದು ಆವರಣ ಶಕ್ತಿ, ಇನ್ನೊಂದು ನಿನ್ನನ್ನ ಪ್ರಪಂಚದಲ್ಲಿ ಓಡಿಸೋದು ವಿಕ್ಷೇಪ. ಇದೆರಡು ಶಕ್ತಿ ಮಾಯೆಗೆ ಇರುತ್ತೆ. ದೈವೀ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ. ಭಗವಂತನ ಒಂದು ಡಿವೈನ್ ಎನರ್ಜಿ ಅದು. ಶಂಕರಾಚಾರ್ಯರು ಅಂತೂ ಎಷ್ಟೋ ಕೂಡ ಹೇಳ್ತಾರೆ, ಮಾಯೇನ ಅನ್ಎಕ್ಸ್ಪ್ಲೈನಬಲ್. ಈ 2 ಶಕ್ತಿಗಳು ಅದಕ್ಕೆ ಇರುತ್ತೆ. ಮಾಯೆಯ ತಂಟೆಗೆ ನೀವು ಹೋಗ್ಬೇಡಿ. ನಿಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನ ನೀಗಿಕೊಳ್ಳಿ. ಆ ಮಾಯೆ ಏನನ್ನಾರು ತೋರಿಸ್ಕೊಳ್ಳಿ, ನಿಮಗೆ ಅದರಿಂದ ಯಾವ ಎಫೆಕ್ಟು ಇಲ್ಲ. ಓಕೆ ಲಲಿತಾ. ಓಕೆ ಮಾತಾಜಿ. ನಿಮ್ಮ ಕಣ್ಣ ಮುಂದೆ ಏನು ಜಗತ್ತು ಕಾಣ್ತಾ ಇದೆ, ನಿಮ್ಗೆ ಯಾವುದು ಪ್ಲೆಜರ್ ಅನ್ಸತ್ತೆ, ಯಾವುದು ಪೇನ್ ಅನ್ಸತ್ತೆ, ಯಾವುದರ ಹಿಂದೆ ಓಡ್ತಾ ಇದ್ದೀರಾ, ಅದೆಲ್ಲ ಮಾಯೇನೆ. ಅದು ಕಾರಣ ನಮ್ಮ ಅಜ್ಞಾನನೇ. ಆ ಜ್ಞಾನವನ್ನ ಕಳ್ಕೊಳಕ್ಕೆ ವೇದಾಂತವನ್ನ ಓದ್ಬೇಕು, ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೋಬೇಕು. ಎಷ್ಟು ಜ್ಞಾನ ಪ್ರಾಪ್ತಿ ಆಗ್ತಾ ಹೋಗುತ್ತೋ ಆಗ ಔಟ್ಸೈಡ್ ವರ್ಲ್ಡ್ ಜೊತೆ ನಿಮ್ಮ ಇಂಟರಾಕ್ಷನ್ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದೆ ಆಗುತ್ತದೆ, ಎಫರ್ಟ್ಲೆಸ್ ಆಗುತ್ತೆ. ನಿಮಗೆ ಆಗ್ತಾ ಹೋಗುತ್ತೆ. ಜ್ಞಾನವನ್ನ ಎಷ್ಟು ಪಡ್ಕೋತಾ ಹೋಗ್ತಿರೋ, ಮಾಯೆ ಅಜ್ಞಾನದಿಂದ ಜನ್ಯವಾದದ್ದು, ಅಂದ್ರೆ ಮಾಯೆ ಹುಟ್ಟಿದ್ದು ಅಜ್ಞಾನದಿಂದ. ಎಷ್ಟು ಜ್ಞಾನವನ್ನ ಪಡ್ಕೋತಿರೋ ಅಷ್ಟು ಕಮ್ಮಿ ಆಗುತ್ತೆ ಅದರದ್ದು ಎಫೆಕ್ಟ್. ಮತ್ತೆ ಜ್ಞಾನವನ್ನ ಪಡ್ಕೊಳ್ಳೋದು ಶ್ರವಣ ಮನನ ನಿಧಿಧ್ಯಾಸನ.
ಮಹಾತ್ಮರೆಲ್ಲ ಅದೇ ದಾರಿಯಲ್ಲೇ ಹೋಗಿದ್ದು, ನಾವು ಅದೇ ದಾರಿಯಲ್ಲೇ ಹೋಗ್ಬೇಕು. ಈಗ ನಮ್ಮ ಸಬ್ಜೆಕ್ಟ್ ಬರೋಣ. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆರು ಪಾಠವನ್ನ ನೋಡೋಣ. ಚಾಂದೋಗ್ಯ ಉಪನಿಷತ್ತು ಬೃಹದಾರಣ್ಯಕ ಬಿಟ್ರೆ ನೆಕ್ಸ್ಟ್ ತುಂಬಾ ದೊಡ್ಡ ಉಪನಿಷತ್ತು ಚಾಂದೋಗ್ಯ. ಅದರ 6ನೇ ಕಾಂಡದಲ್ಲಿ ಉದ್ದಾಲಕ ಋಷಿಗಳು ಅವರ ಮಗನಾದ ಶ್ವೇತಕೇತು ಗುರುಗಳ ಆಶ್ರಮಕ್ಕೆ ಹೋಗಿ ಹೆಚ್ಚು ವಿದ್ಯೆಯನ್ನ ಕಲಿತು ಅಲ್ಲಿ ತುಂಬಾ ಸನ್ಮಾನ ಮಾಡಿಸ್ಕೊಂಡು ವಾಪಸ್ಸು ಬಂದಾಗ ಅವನಲ್ಲಿ ತುಂಬಾ ಅಹಂಕಾರ ಬಂದಿರುತ್ತೆ. ನನ್ನ ತಂದೆಗಿಂತ ನನಗೆ ಚೆನ್ನಾಗಿ ಗೊತ್ತು, ಅವರಿಗಿಂತ ನನ್ನ ಜ್ಞಾನ ತುಂಬಾ ಅಧಿಕವಾಗಿದೆ ಅನ್ನೋ ಅವನ ಈ ಅಹಂಕಾರವನ್ನ ಗಮನಿಸಿದ ಋಷಿಗಳು ಮಗನನ್ನ ಉದ್ಧಾರ ಮಾಡ್ಬೇಕು ಅನ್ನೋಕ್ಕೋಸ್ಕರ, ಯಾಕೆಂದ್ರೆ ಅಹಂಕಾರ ಯಾರಿಗೂ ಒಳ್ಳೇದಲ್ಲ, ಅದು ನಮ್ಮನ್ನು ಸರ್ವನಾಶ ಮಾಡುತ್ತೆ. ಆದ್ರಿಂದ ಅವರು ಮಗನಿಗೆ ಕೇಳ್ತಾರೆ, ಆಯ್ತಪ್ಪ ಇಷ್ಟೊಂದೆಲ್ಲ ಸನ್ಮಾನ ಕೀರ್ತಿ ಎಲ್ಲ ಮಾಡ್ಕೊಂಡ್ ಬಂದಿದೆಯಲ್ಲ, ಯಾವುದು ಒಂದನ್ನ ಕಲಿತರೆ ಎಲ್ಲವನ್ನೂ ತಿಳಿದ ಹಾಗೆ ಆಗತ್ತೋ ಅದನ್ನ ನಿನಗೆ ನಿನ್ನ ಗುರುಗಳು ಹೇಳ್ಕೊಟ್ರಾ ಅಂತ ಕೇಳ್ತಾರೆ. ಅವನಿಗೆ ಆಶ್ಚರ್ಯ, ದಿಗ್ಭ್ರಮೆ ಆಗತ್ತೆ. ಅವನು ಅನ್ಕೋತಾನೆ, ಯಾವುದದು ಒಂದನ್ ಕಲ್ತ್ರೆ ಎಲ್ಲ ಕಲ್ತಂಗಾಗದು. ನನ್ನ ಜೀವಿಗಳ ಬಗ್ಗೆ ತಿಳಿದ್ರೆ ಬಯಾಲಜಿಸ್ಟ್ ಆಗ್ತಾರೆ, ಕಾಂಪೋನೆಂಟ್ಸ್ ಬಗ್ಗೆ ತಿಳಿದ್ರೆ ಕೆಮಿಸ್ಟ್ ಆಗ್ತಾರೆ, ಎಲ್ಲವನ್ನು ತಿಳಿತಕ್ಕಂತಹ ಒಂದ್ ಯಾವ್ದದು? ಅದನ್ನ ನನ್ನ ಗುರುಗಳು ಹೇಳ್ಕೊಡ್ಲಿಲ್ಲ, ನೀನು ಹೇಳ್ಕೊಡು ಅಂತ ತಂದೆಗೆ ಕೇಳ್ತಾನೆ. ಆಗ ತಂದೆ ದೇಹದ, ಮನಸ್ಸಿನ, ಬುದ್ಧಿಯ ವಿಷಯವನ್ನೆಲ್ಲ ವಿವರವಾಗಿ ಮೊದಲು ಹೇಳ್ತಾನೆ. ದೇಹಕ್ಕೆ ಮನಸ್ಸಿಗೆ ಅನ್ನವೇ ಆಧಾರ ಅಂತ ತಂದೆ ಹೇಳ್ತಾರೆ. ಆಗ ಈ ಶ್ವೇತಕೇತು ಒಪ್ಪಲ್ಲ. ಅವನು ಹೇಳ್ತಾನೆ, ದೇಹಕ್ಕೇನೋ ಅನ್ನ ಆಹಾರ ಸರಿ, ಮನಸ್ಸಿಗೆ ಅಂದಾಗ ತಂದೆ ಹೇಳ್ತಾರೆ, ಸ್ವಲ್ಪ ದಿನ ಉಪವಾಸ ಇರು. ಅವನು 15 ದಿನ ಉಪವಾಸ ಇರ್ತಾನ. ತಂದೆ ಆಮೇಲೆ ಅವನನ್ನ ಕರೆದು ಋಗ್ವೇದ ಮಂತ್ರಗಳನ್ನ ಹೇಳಪ್ಪ ಅಂದ್ರೆ, ಹೇಳಕ್ಕೆ ಆಸಕ್ತಿ ಇದ್ದರೂ ಏನೂ ನೆನಪಾಗಲ್ವಂತೆ. ಆಹಾರ ಇಲ್ಲದೆ ಹೋದರೆ ದೇಹಕ್ಕೆ ಮನಸ್ಸು ಯೋಚನೆ ಮಾಡುವ ಶಕ್ತಿಯನ್ನ ಕಳ್ಕೊಳತ್ತೆ. ಅಂದರೆ ನಾವು ತಿನ್ನುವ ಆಹಾರ ಸೂಕ್ಷ್ಮ ರೂಪದಿಂದ ಮನಸ್ಸಿಗೆ ಚೇತನ ಕೊಡುತ್ತೆ. ಇದು ನಾನು ಅನುಭವಿಸಿದ್ದೀನಿ, ನನ್ನ ಅನುಭವಕ್ಕೆ ಇದು ಬಂದಿದೆ. ನನಗೆ ತುಂಬಾ ಹಿಂದೆ ಒಂದ್ಸತಿ ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. 5-6 ದಿನ ಆಗಿತ್ತು, ಊಟನೇ ಇಲ್ಲ, ಮಾಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಹೊಟ್ಟೆ ನೋವು. ಆಗ ಯಾರೋ ನಮ್ಮ ಗೊತ್ತಿರೋ ಪರಿಚಯ ಇರೋರು ನೋಡಕ್ಕೆ ಬಂದಿದ್ದಾರೆ. 5 to 6 ಡೇಸ್ ಆಗಿದೆ, ಫುಡ್ ಇಲ್ಲ. ಅವ್ರು ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಅನೇಬಲ್ ಟು ರೆಕಗ್ನೈಸ್. ತುಂಬಾ ನೋವಲ್ಲಿದ್ದಾಗೂ ನೋಡಿದ್ದೀನಿ, ಅದು ಅನುಭವಕ್ಕೆ ಬಂದಿದೆ ನನ್ಗೆ. ಇಲ್ಲಿ ಆ ಋಷಿಗಳು ಹೇಳೋದು ಸರಿ, ನಾವು ತಿಂದ ಆಹಾರ ಸೂಕ್ಷ್ಮ ರೂಪದಿಂದ ಮನಸ್ಸನ್ನ ಚೇತನ ಕೊಡುತ್ತೆ. ಆಗ ತಂದೆ ಹೇಳ್ತಾನೆ ಶ್ವೇತಕೇತುಗೆ, ಹೋಗಿ ಊಟ ಮಾಡ್ಕೊಂಡ್ ಬಾ, ಮತ್ತೆ ಟ್ರೈ ಮಾಡು, ಎಲ್ಲಾ ಮಂತ್ರ ಹೇಳ್ತೀಯಾ. ಆಗ ತಂದೆಯ ಮಾತಿನ ಮೇಲೆ ಅವನಿಗೆ ನಂಬಿಕೆ ಬರುತ್ತೆ. ಓ, ದೇಹ ಮನಸ್ಸು ಎಲ್ಲಾನು ಅನಾತ್ಮ ವಸ್ತುಗಳು. ಆಹಾರ, ಅನ್ನದಿಂದ ಇದೆಲ್ಲದ ಪೋಷಣೆ ಆಗತ್ತೆ. ಆಗ ಅನ್ನವೇ ಪರಬ್ರಹ್ಮ ಅಂತನವನು. ಆಗ ತಂದೆ ಅವನ ಜೊತೆ ವಾದ ಮಾಡ್ತಾರೆ. ಅನ್ನ ಯಾಕೆ, ಅನ್ನ ಪರಬ್ರಹ್ಮ ಅಂತ ಹೇಳ್ತಾರೆ, ಹೌದು, ಆದ್ರೆ ಅನ್ನಮಯ ಕೋಶ ಅಂತಾರಲ್ಲ ಈ ದೇಹ, ಇದು ಪರಬ್ರಹ್ಮ ಅಲ್ಲ. ನೇತಿ ಮೆಥಡ್ ಅಲ್ಲಿ ಅವನಿಗೆ ದೇಹ ಯಾತಕ್ಕೆ ಪರಬ್ರಹ್ಮ ಅಲ್ಲ. ಮತ್ತು ಮನಸ್ಸಿನ ಸುದ್ದಿಗೆ ಹೋಗ್ತಾರೆ. ಅದೇ 5 ಪಂಚಕೋಶಗಳ ವಿವೇಕ ಇದೆ. ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದೆಲ್ಲ ಆಗತ್ತೆ.
ಕೊನೆಗೆ ಅವನಿಗೆ ತಂದೆ ಹೇಳ್ತಾರೆ, ಅದು ತುಂಬಾ ಡೀಟೇಲ್ ಆಗಿದೆ ಅಲ್ಲಿ ಛಾಂದೋಗ್ಯದಲ್ಲಿ, ನಾನು ತುಂಬಾ ಲೈಟ್ ಆಗಿ ನಿಧಾನಕ್ಕೆ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ತಂದೆ ಹೇಳ್ತಾರೆ ಅವನಿಗೆ, ಯಾವ ಒಂದು ವಸ್ತುವಿನಿಂದ ಇಡೀ ಜಗತ್ತು ಬಂದಿದೆಯೋ, ಯಾವ ಒಂದು ವಸ್ತುವಿನಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗ್ತಿದೆಯೋ, ಎಲ್ಲದರ ಹಿಂದಿನ ಅಸ್ತಿತ್ವಕ್ಕೆ ಕಾರಣ ಆಗಿದೆಯೋ, ದ ಮೇನ್ ಎಕ್ಸಿಸ್ಟೆನ್ಸ್ ಆಫ್ ಎವ್ರಿಥಿಂಗ್, ಅದನ್ನ ತತ್ ಅಂತಾರೆ. ಈ ತತ್ ಪದದ ವಿಶ್ಲೇಷಣೆಯನ್ನ ನಾವು ಮಾಡ್ಬೇಕು. ಯಾವುದು ಒಂದು ಸತ್ಯದಿಂದ, ದ ಅಬ್ಸಲ್ಯೂಟ್ ರಿಯಾಲಿಟಿ, ಎಲ್ಲವೂ ಬಂದಿದೆಯೋ, ಸೃಷ್ಟಿ ಸ್ಥಿತಿ ಲಯಕ್ಕೆ ಯಾವುದು ಕಾರಣವಾಗಿದೆಯೋ, ಇಡೀ ಜಗತ್ತಿಗೆ ಯಾವುದು ಆಧಾರವಾಗಿದೆಯೋ, ಅದನ್ನ ಉಪನಿಷತ್ತುಗಳಲ್ಲಿ ತತ್ ತತ್ ಪದದಿಂದ ಹೇಳ್ತಾರೆ. ಅದನ್ನೇ ಪರಬ್ರಹ್ಮ ಅಂತ ಹೇಳೋದು. ಆಮೇಲೆ ಕೊನೆಗೆಲ್ಲ ಮಾಡಿ ಈಕ್ವೇಟ್ ಮಾಡಿ ತತ್ವಮಸಿ, ನೀನೇ ಅದು ಅಂತ ಅವರು ಅವನಿಗೆ ಅದನ್ನ ಹೇಳ್ತಾರೆ. ಅದ್ ಹೆಂಗೆ, ನಾನು ಒಂದು ಲಿಮಿಟೆಡ್, ನನಗೆ ರೋಗ ಇದೆ, ನೋವಿದೆ, ಟೆನ್ಷನ್ಸ್ ಇದೆ, ನಾನು ಹೆಂಗೆ ಸತ್ತು ಚಿತ್ತ ಆನಂದ ಸ್ವರೂಪನಾದ ಆತ್ಮನಾಗೋದಕ್ಕೆ ಸಾಧ್ಯ? ಹೌ ಕ್ಯಾನ್ ಯು ಈಕ್ವೇಟ್ ಜೀವ ಟು ದ ಬ್ರಹ್ಮನ್? ಈ ತತ್ವಮಸಿ ವಾಕ್ಯದ ತಪ್ಪಲ್ವಾ ಇದು? ನಾನು ಒಂದು ಲಿಮಿಟೆಡ್ ಜೀವ, ನನಗೆ ಎಷ್ಟೋ ದುಃಖಗಳಿದೆ, ರೋಗಗಳಿದೆ, ತೊಂದರೆ ತಾಪತ್ರಯಗಳಿದೆ, ನನಗೆ ಹುಟ್ಟು ಸಾವುಗಳಿದೆ, ನಾನು ನಿರಂತರ ಬದಲಾವಣೆ ಆಗ್ತಕ್ಕಂತಹ ಜೀವ ನಾನು. ನನ್ನನ್ನು ಹೆಂಗೆ ತತ್ವಮಸಿ ಏನ್ಬಿಟ್ರಿ? ಆಗ ವಾಕ್ಯವೃತ್ತಿ ಲಾಸ್ಟ್ ಕ್ಲಾಸಲ್ಲೇ ಹೇಳ್ದ ಹಂಗೆ ಪ್ರತಿಯೊಂದು ಪದವನ್ನ ಬಿಡಿಸಿ, ವಾಕ್ಯವೃತ್ತಿಯಲ್ಲಿ ಶಂಕರಾಚಾರ್ಯರು ಬರೆದ ಹಾಗೆ ಆ ಪ್ರತಿಯೊಂದು ಪದಕ್ಕೂ ಅದರ ಪ್ರತಿಯೊಂದು ಪದಕ್ಕೆ ಏನಾಗುತ್ತೆ ಅಂದ್ರೆ ಲಕ್ಷ್ಯಾರ್ಥ, ವಾಕ್ಯಾರ್ಥ ಅಂತ ಇರುತ್ತೆ. ಡೈರೆಕ್ಟ್ ಮೀನಿಂಗ್, ಇಂಪ್ಲೈಡ್ ಮೀನಿಂಗ್, ಲಕ್ಷ್ಯಾರ್ಥ, ವಾಚಾರ್ಥ ಅಂದ್ರೆ ಆ ಪದಕ್ಕೆ ಡೈರೆಕ್ಟ್ ಮೀನಿಂಗ್. ವಾಚಾರ್ಥ ಅಂದ್ರೆ ಪದ ಹೇಳಿದ ತಕ್ಷಣ ಅದಕ್ಕೆ ಬರೋ ಅರ್ಥ. ಲಕ್ಷ್ಯಾರ್ಥ ಅಂದ್ರೆ ಇಂಪ್ಲೈಡ್ ಮೀನಿಂಗ್. ವಾಕ್ಯ ವೃತ್ತಿಯಲ್ಲಿ ಇದನ್ನ ತಗೊಂಡು ಈ ತತ್ವಮಸಿ ವಾಕ್ಯವನ್ನ ಅವರಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಈಗ ಕೇಳ್ತಾ ಇದ್ದೀನಿ, ಇಲ್ಲಿ ತನಕ ಯಾರಿಗಾರ ಏನಾದ್ರು ಡೌಟ್ ಇದೆಯಾ? ಲಲಿತಾ ರಾಣಿ ಬಿಟ್ಬಿಟ್ಟು ಮಿಕ್ಕಿದವರು, ಈಗ ಮಾಯೆ ಬಗ್ಗೆ ಹೇಳ್ದೆ, ಈಗ ತತ್ವಮಸಿ ಈಗ ಶುರು ಮಾಡ್ದೆ. ಯಾರಿಗೇನಾದ್ರು ಡೌಟ್ ಇದೆಯಾ? ಓಕೆ, ಹೀಗ್ ಪ್ರಶ್ನೆ ಕೇಳ್ತೀನಿ. ತತ್ವಮಸಿ ವಾಕ್ಯವನ್ನ ನಿಮಗೆ ನೀವು ಅಪ್ಲೈ ಮಾಡ್ಕೊಂಡಾಗ ನಿಮಗೆ ನೀವು ಅದು ಸರಿ ಅನ್ಸತ್ತಾ? ನಾನು ಬ್ರಹ್ಮ ವಸ್ತು ಆಗಕ್ಕೆ ಸಾಧ್ಯವಾ? ನಿಮಗದ್ರ ಅನುಭವ ಆಗಿದೆಯಾ? ತತ್ವಂ ಅಸಿ, ಯು ಆರ್ ದಟ್. ತತ್ ಅಂದ್ರೆ ಹೇಳ್ದೆ ನಾನು, ಯಾವ ಒಂದು ಸತ್ಯದಿಂದ ಎಲ್ಲ ಜಗತ್ತು ಬಂದಿದೆಯೋ ಅದು ನೀನು ಅಂತ ಹೇಳಿದ್ರು ಅಂತ. ನಿಮಗ್ ಅನ್ಸತ್ತಾ ಅದು ಸರಿ ಅಂತ?
ಇಲ್ಲ ಮಾತಾಜಿ, ನಂಗೇನ್ ಅನ್ಸುತ್ತೆ ಅಂದ್ರೆ ನನಗಿನ್ನೂ ಅನುಭವ ಆಗಿಲ್ಲ. ಯಾಕಂದ್ರೆ ನಾನು ಇವಾಗ ಪೂಜೆ ಮಾಡಕ್ ಕುತ್ಕೊಂಡಾಗ ಐ ಡೋಂಟ್ ಥಿಂಕ್ ದಟ್ ಗಾಡ್ ಇಸ್ ಇನ್ ಮೀ. ಐ ಥಿಂಕ್ ಹಿ ಇಸ್ ಔಟ್ ಸೈಡ್ ಅಂಡ್ ಐ ಹ್ಯಾವ್ ಟು ಪ್ರೇ ಟು ಹಿಮ್. ಇವಾಗ ನಾನು ಕೃಷ್ಣನ್ ವಿಗ್ರಹ ನೋಡ್ಕೊಂಡು ಹರೇ ಕೃಷ್ಣ ಹೇಳ್ತೀನಿ, ಇಲ್ಲ ಪೂಜೆ ಮಾಡ್ಬೇಕಾದ್ರೆ ಕೃಷ್ಣನ್ ವಿಗ್ರಹ ಅಂದ್ರೆ ನನಗೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತ ನನ್ ಮನ್ಸಿಗೆ ಗಾಢವಾಗಿ ಕೂತಿದೆ. ಅಂದ್ರೆ ನಾನೇ ಅದು ಅಂತ ನನಗಿನ್ನೂ ಆ ಫೀಲಿಂಗ್ ಬಂದಿಲ್ಲ. ಮೇ ಬಿ ಬರ್ಬೋದೇನೋ ಗೊತ್ತಿಲ್ಲ, ಬಟ್ ನನಗಂತೂ ಬಂದಿಲ್ಲ. ಯಾಕಂದ್ರೆ ನಾನ್ ಪೂಜೆ ಮಾಡಕ್ ಕುತ್ಕೊಂಡಾಗ ನಾನ್ ದೇವ್ರನ್ನ ನೋಡ್ಕೊಂಡು ಪೂಜೆ ಮಾಡಿದಾಗ ನಂಗೆ ಅಲ್ಲಿ ದೇವ್ರಿದ್ದಾನೆ ಅಂತ ಅನ್ಸುತ್ತೆ ಹೊರತು ನನ್ನಲ್ಲಿ ದೇವ್ರಿದ್ದಾನೆ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ ಮಾತಾಜಿ. ಬಟ್ ಇವಾಗ ಸ್ವಲ್ಪ ಅರ್ಥ ಆಗತ್ತೆ, ಬಟ್ ಅಷ್ಟು ಇನ್ನೂ ಫೀಲಿಂಗ್ ಬಂದಿಲ್ಲ ಮಾತಾಜಿ. ಅಂದ್ರೆ ನಿಮ್ಗೆ ನೀವು ರಮ್ಯಾ ಅಂತ ಅನ್ಸಿದ್ರೆ ನಿಮ್ಮ ಸ್ಕಿನ್ ಆಚೆ ಕಡೆಗೆ ನಿಮಗೆ ಫೀಲ್ ಆಗಲ್ಲ, ಹೌದಾ? ನಿಮ್ಮ ಬಾಡಿ, ನಿಮ್ ಸ್ಕಿನ್ ಇದೆಯಲ್ಲ, ಅಂದ್ರೆ ನಿಮ್ದು ಫುಲ್ ಬಾಡಿ ಫ್ರಮ್ ಟೋ ಟು ಹೆಡ್ ತನಕ ನಿಮ್ದು ಏನ್ ಸ್ಕಿನ್ ಕವರ್ ಆಗಿದೆ, ಅಲ್ಲಿಂದ ಆಚೆ ನಿಮಗೆ ನಾನು ಅನ್ನೋದು ಫೀಲ್ ಆಗಲ್ಲ, ಹೌದಾ? ಹೌದು ಮಾತಾಜಿ, ಕರೆಕ್ಟ್. ಆಗತ್ತಾ? ಬೇರೆ ಯಾವ್ದಾರು ನೋಡಿದ್ರೆ, ನಿಮ್ ಮಕ್ಳು ನೋಡಿದ್ರೆ ಆನಂದ ಆಗ್ಬೋದು ನನ್ನ ಎಕ್ಸ್ಟೆನ್ಷನ್ ಅಂತ, ಆದ್ರೆ ನಾನು ಅಂತ ಅನ್ಸಲ್ಲ. ಅನ್ಸಲ್ಲ ಮಾತಾಜಿ. ಬೇರೆ ಎಲ್ರಿಗೂ ಅದನ್ನೇ ಕೇಳ್ತೀನಿ, ಡು ಯು ಫೀಲ್ ಔಟ್ ಆಫ್ ದ ಸ್ಕಿನ್? ಇದು ನೀವು ನಿಮ್ಗೆ ಬೇರೆ ನಾನು ಅನ್ನೋದು ಫೀಲ್ ಆಗಿದ್ಯಾ ಯಾರಿಗಾರು? ಹಲೋ, ಹರೇ ಕೃಷ್ಣ ಹೇಳಿ. ಮಾತಾಜಿ. ಹರೇ ಕೃಷ್ಣ. ನನಗೆ ಐ ಥಿಂಕ್ ಆ ಡೆಸ್ಟಿನಿ, ಆ ರೂಟ್ ನಂದು ಅಂತ ಗೊತ್ತಾಗಿದೆ. ಆಮ್ ಐ ದೇರ್ ಅಟ್ ದಟ್ ಡೆಸ್ಟಿನಿ? ಡೆಫಿನೆಟ್ಲಿ ನಾಟ್. ಬಟ್ ಎಸ್, ದಿಸ್ ಇಸ್ ದ ಪಾತ್ ಅಂಡ್ ದಿಸ್ ಇಸ್ ದ ವೇ ಫಾರ್ವರ್ಡ್ ಅನ್ನೋದು ನನಗೆ ಅನ್ಸಕ್ ಶುರುವಾಗಿದೆ. ಇದು ನನ್ಗೆ ನಾನ್ ಇವಾಗ ದೇವ್ರ ಮುಂದೆ ಕೂತ್ಕೊಂಡ್ರು ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ, ಇದು ಆ ದೇವ್ರು, ಇದು ಈ ದೇವ್ರು. ನಾನು ನೈವೇದ್ಯ ಮಾಡೋವಾಗ, ಹೂವ ಇಡೋವಾಗ ಎಲ್ಲ ಅಯ್ಯೋ ಈ ದೇವ್ರಿಗಿಟ್ಟಿಲ್ಲ, ಆ ದೇವ್ರಿಗಿಟ್ಟಿಲ್ಲ ಅನ್ನೋ ಭಯ, ಆತಂಕ ಇರೋದು ನನ್ಗೆ. ಓಕೆ, ಸೊ ಪ್ರತಿಯೊಂದೊಂದು ಏನೇನ್ ವಿಗ್ರಹ, ಏನೇನ್ ಫೋಟೋ ಇದೆ ಎಲ್ಲದಕ್ಕೂ ಇಟ್ಕೊಂಡ್ ಬರ್ತಾ ಇದ್ದೆ. ಬಟ್ ಆ ಭೇದ ನನಗೆ ಡೈಲ್ಯೂಟ್ ಆಗಕ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಈಗ ಐ ಡೋಂಟ್ ಈವನ್ ನೋ ಇಫ್ ಐ ಶುಡ್ ಕಾಲ್ ಎಕ್ಸ್ ಆರ್ ವೈ ಆರ್ ಝೆಡ್, ಬಿಕಾಸ್ ಎಲ್ಲಾನು ನನಗೆ ಒಂದೇ ಅನ್ನೋ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಯ್ತು. ಆಗ ಐ ಸ್ಟಾರ್ಟೆಡ್ ಫೀಲಿಂಗ್ ಪ್ರಾಬಬಿಲಿ ಆ ಭೇದ ಚೇಸ್ ಮಾಡ್ಕೊಂಡ್ ಹೋದ್ರೆ ಅಥವಾ ಭೇದ ಹುಡುಕ್ತಾ ಹೋದ್ರೆ ದೇರ್ ಇಸ್ ಯು ವಿಲ್ ಗೆಟ್ ಲಾಸ್ಟ್. ಆ ಭೇದ ಕಡಿಮೆ ಮಾಡ್ಕೊಳ್ತಾ ಹೋದ್ರೆ ದೆನ್ ಯು ವಿಲ್ ಸ್ಟಾರ್ಟ್ ಯೂನಿಫೈಯಿಂಗ್ ಯುವರ್ ಸೆಲ್ಫ್ ಅನ್ನೋದು ಅರಿವಾಗ್ತಾ ಬಂತು. ದಟ್ಸ್ ವೈ ಐ ಸೇ ಈವನ್ ಟುಡೇ ನನ್ಗೆ ಅದು ಕರೆಕ್ಟ್, ನನ್ನಲ್ಲಿ ದೇವ್ರು ಖಂಡಿತ ಇದಾನೆ ಅನ್ನೋ ಡೆಸ್ಟಿನಿ ಕಾಣಿಸ್ತಾ ಇದೆ. ಐ ಆಮ್ ನಾಟ್ ಯೆಟ್ ದೇರ್, ಬಟ್ ಆ ಡೆಸ್ಟಿನಿ ಅಟ್ ಲೀಸ್ಟ್ ಇವಾಗ ಕಾಣ್ಸಕ್ ಶುರುವಾಗಿದೆ ಅಂತ ಅನ್ಸುತ್ತೆ. ಓಕೆ. ಅಲ್ಲ ಶಶಿ, ಒಂದ್ ಪ್ರಶ್ನೆ ಕೇಳ್ತೀನಿ. ನೀವು ಹೇಳ್ದಂಗೆ ಯಾವ್ದು ನಿಮಗ್ ತುಂಬಾ ರಿಲೀಫಿಂಗ್ ಅನ್ಸುತ್ತೆ? ಡಿಫ್ರೆನ್ಶಿಯೇಟಿಂಗ್ ಮಾಡ್ಕೊಂಡು ಹೋಗೋದು ಅಥವಾ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗೋದು? ಇಂಟಿಗ್ರೇಟ್ ಮಾಡ್ಕೊಂಡು ಹೋಗೋದು ಬೆಟರ್. ಈಗ ನನಗೆ ಆ ಕನ್ಫ್ಯೂಷನ್ ಇಲ್ಲ. ಒಂದ್ಸಲ ನೀವು ನಮ್ಮ ಮನೆ ಫೋಟೋ ಕಳಿಸಿದಾಗ ನೀವು ಕೇಳಿದ್ರಿ ಯಾವ ದೇವ್ರಿದು ಅಂತ. ಐ ಡಿಡ್ ನಾಟ್ ರಿಪ್ಲೈ ಟು ಯು ಬಿಕಾಸ್ ನಾನು ಇವಾಗ ಆ ಭೇದಾನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಏಬಲ್ ಟು ಇಂಟಿಗ್ರೇಟ್ ಮೈ ಸೆಲ್ಫ್ ಮೋರ್ ಅಂತ ಅನ್ಸುತ್ತೆ. You feel more relieved, no? Yes, I feel very relieved. I mean, I don't have to satisfy many things. I only have to satisfy that one thing which I am looking for in everything. So difference na reduce ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಅದು that has helped me. This is the one trick that has helped me to quieten myself first. ಹೌದು, ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ನೀವು ಕೊಟ್ಟಿರೋ ಲಘು ವಾಕ್ಯ ವೃತ್ತಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ಓದಿದೀನಿ ಅದನ್ನ, ಚೆನ್ನಾಗಿದೆ ತುಂಬಾ. ಅದು ತುಂಬಾ ನಂಗೆ ಇವಾಗ ಇವ್ರಿಗೆ ಮಾಯೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಅದರಿಂದನೇ ನಾನು ನೋಡಿ ಮಾಡಿದ್ದು. ತುಂಬಾನೇ ಚೆನ್ನಾಗಿ. ಥ್ಯಾಂಕ್ ಯು. ಮಾಯೆ ಬಗ್ಗೆ ಒಂದು ಹೇಳ್ಬೇಕು ಅಂತ ಅನ್ಕೊಂಡೆ. ನಾನ್ ನಿಮಗ್ ಮೆಸೇಜ್ ಕೂಡ ಮಾಡ್ದೆ. ಐ ಡೋಂಟ್ ನೋ ಇಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ರೈಟ್, ಬಟ್ ಮಾಯೆ ಇರ್ಲಿಲ್ಲ ಅಂದಿದ್ರೆ ಈ ಜಗತ್ತೇ ಇರ್ತಾ ಇರ್ಲಿಲ್ಲ. If everything was unified and together, then there was no possibility for leelas of Brahman as well. So Maya is the mother of this world and she is the one who brings out that charm in it as well. Now we are on a quest
to find ourselves in the midst of this Maya and reach back to our conscious. But yeah, that is one thing about Maya. So she's the reason we are all here and we are all enjoying this journey and the Correct. quest as Very nice. Correct. Because of her, we are enjoying. Correct. So, anybody else? Ergaru, ನಿಮಗೆ feel ಆಗುತ್ತಾ? Beyond your skin, do you feel anything as me? Radhika? No, Mataji, that actual feeling I have not experienced, but like she said, if we just at least blindly believe also that there is only one thing in everybody, that Kshama Guna, that forgiveness, and then your Sattva Guna at least starts increasing. Like in a layman's term, if we at least blindly believe that there is one Brahman in everybody, then at least in our day-to-day life we become better human beings. For me, I think I have started to start from there. My point has started from there. So at least then you see somebody acting not according to your will and wish, your level of forgiveness and tolerance increases. And then you stop reacting to many things so vividly like before. So all Yes, these things, that's what once that Sattva Guna increases, I think Yeah. you will slowly be into Gnana Marga. It is not easy to convert from Bhakti Marga to Gnana Marga, but like step by step we catch hold of that one supreme truth, and then we just hold it like a branch of a tree and then climb. So I think we are all thus very, very necessary for all of us, because none of us has that experience of oneness beyond the body. So it is very much necessary for all of us to do the deep postmortem of the sentence Tattvamasi. So each word we have to analyze and we should contemplate on that. ಪ್ರತಿಯೊಂದು ಅಕ್ಷರವನ್ನು ನಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವೆಲ್ಲರೂ ಅದಕ್ಕೆ ಅರ್ಹ ವಿದ್ಯಾರ್ಥಿಗಳಾಗಿದ್ದೀವಿ. ಯಾಕೆಂದ್ರೆ ಯಾರಿಗೂ ದೇಹದ ಆಚೆ ನಾನು ಅನ್ನೋ ಭಾವನೆ ಇಲ್ಲದೆ ಇರೋದ್ರಿಂದ, ನಮ್ಮೆಲ್ಲರಿಗೂ ಈ ಜ್ಞಾನದ ಅವಶ್ಯಕತೆ ಇರೋದ್ರಿಂದ, ತತ್ವಮಸಿ ಅಂದ್ರೆ ನಾನು ಆ ಬ್ರಹ್ಮವೇ ಆಗಿದ್ದೇನೆ ಅನ್ನೋ ಅನುಭವ ನಮಗೆ ಇಲ್ಲದೆ ಇರೋದ್ರಿಂದ, ಅದು ಹೇಗೆ ನಾನು ಜೀವ, ನಾನ್ ಹೆಂಗೆ ಬ್ರಹ್ಮವಾಗಕ್ಕೆ ಸಾಧ್ಯ? ಹೌ ಜೀವ ಕ್ಯಾನ್ ಬಿ ಈಕ್ವಲ್ ಟು ಬ್ರಹ್ಮನ್? ತತ್ ಅಂದ್ರೆ ಏನು, ತ್ವಂ ಅಂದ್ರೆ ಏನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇರೋದು, ಶಂಕರಾಚಾರ್ಯರು ಏನನ್ನ ಭಾಷ್ಯದಲ್ಲಿ ಹೇಳಿದ್ದಾರೆ ಇದಕ್ಕೆ, ಮತ್ತೆ ಅಸಿ, ಇದು 3 ಪದಗಳನ್ನ ನಾವು ಡಿಸ್ಕಷನ್ಗೆ ತಗೊಂಡು ನಾವು ಅದನ್ನ ಡಿಸ್ಕಸ್ ಮಾಡಿ ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ನಾವೆಲ್ರಿಗೂ ಅದು ತುಂಬಾ ಅವಶ್ಯಕತೆ ಇದೆ ಅಂತ ಆಯ್ತು. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವ್ಯಾಲ್ಯೂಬಲ್ ಸಜೆಷನ್ಸ್. Interaction was very good today. So thank you all, and Hare Krishna. Let us continue our discussion. I may take Tvam or Tat word next class. Okay? Thank you, And Mataji. Hare Krishna. ಸಿಲೆಬಸ್ ಫಾಲೋ ಮಾಡಲ್ಲ. ತತ್ವಮಸಿ ಆದ ತಕ್ಷಣ ನನ್ಗೆ ಯಾವ್ದು ತುಂಬಾ ಮೋಸ್ಟ್ ನಮ್ಗೆ ಯೂಸ್ಫುಲ್ ಅನ್ಸತ್ತೋ ನೆಕ್ಸ್ಟ್ ಅದಕ್ಕೆ ಏನಾದ್ರು ಹೋಗ್ಬೋದು. ನೆಕ್ಸ್ಟ್ ಅಥವಾ ಮೆಡಿಟೇಷನ್ ಟೆಕ್ನಿಕ್ಸ್ ಸ್ವಾಮೀಜಿ ಮಾಡಿರೋದು ಏನಾರು ಇತ್ತು ಅಂದ್ರೆ ಅದ್ ಬೇಕು ಅಂದ್ರೆ ಅದನ್ನ ತಗೋತೀನಿ. ಇಲ್ಲ ಅಂತಂದ್ರೆ ಮತ್ತೆ ಇನ್ನಾರು ನಮ್ಗೆ ಅಧ್ಯಾತ್ಮ, ಈಗ ಶಂಕರರ ಅಧ್ಯಾಸ ಭಾಷ್ಯ ಎಲ್ಲಾನು ತುಂಬಾ ಚೆನ್ನಾಗಿದೆ, ಅದನ್ನ ಬೇಕಾದ್ರೂ ತಗೋಬಹುದು. ಅಥವಾ ಈಗ ಲಘು ವಾಕ್ಯ ವೃತ್ತಿ ಇವ್ರು ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ, ಅದ್ರಲ್ಲೂ ಎಷ್ಟೋ ಡೆಫಿನಿಷನ್ಸ್ ಎಲ್ಲ ಇದೆ, ಮೇ ಬಿ ಅದನ್ನ ತಗೊಂಡ್ರು ತಗೋಬಹುದು. ಹೀಗೆ ಅಂತ ಒಂದು ಪ್ಯಾಟರ್ನ್ ಇಟ್ಕೊಳ್ಳಲ್ಲ ನಾನು. ಅದೇನ್ ಅವತ್ತಾಗ ನಮಗ್ ನೆಸೆಸರಿ ಅನ್ಸತ್ತೋ, ಎಲ್ಲರಿಗೂ ಯಾವ ಪ್ರಶ್ನೆಗಳು ಬರ್ತಾ ಇದೆ ಅದ್ರ ಮೇಲೆ ಸರಿಯಾಗಿ ಟಾಪಿಕ್ ಮಾಡ್ಕೊಂಡು ಹೋಗೋಣ. ಓಕೆ, ಥ್ಯಾಂಕ್ ಯು ಆಲ್. Thank you, Mataji.